ಜೀವನ ಅತ್ಯಂತ ಮಹತ್ವದ್ದದ. ಯಾರು ನಮಗ ಇಲ್ಲಿ ಕೊಟ್ಟು ಕಳಿಸ್ಯಾರ, ಯಾರು ಕಳಿಸ್ಯಾರ ಗುರುತಿಲ್ಲ. ಏನೋ ಒಂದು ನಿಸರ್ಗ ನಮ್ಮನ್ನ ಕಾಣಿಕೆ ಕೊಟ್ಟಂಗ. ಯಾರೇ ನಮಗೆ ಸ್ವಲ್ಪ ಕಾಣಿಕೆ ಕೊಟ್ರ ಎಷ್ಟು ಉಪಕಾರದ ಭಾವನಾ ಬರ್ತದೆ. ಬರ್ತ್ಡೇ ಇರ್ತದ, ಆನಿವರ್ಸರಿ ಇರ್ತದ, ಏನೋ ಯಾರೋ ಕೊಟ್ಟಿರ್ತಾರೆ, ಹೃದಯ ತುಂಬಿ ಬರ್ತದೆ. ಇದು ಹೊಳ್ಳಿ ಹ್ಯಾಂಗ ಮುಟ್ಟಿಸ್ಲೆಪ್ಪ ಅಂತ ಅನ್ನೋದು ಬರ್ತದೆ. ಅದಕ್ಕೆ ಪ್ರೇಮಿಗಳು ಗಿಫ್ಟ್ ಕೊಡಕ್ಕೆ ಚಾಲು ಮಾಡ್ತಾರೆ. ಕೊಟ್ಟ ಬಳಿಕ ಹೃದಯ ಹಗರ ಆಗ್ತದೆ. ಕೊಟ್ಟ ಬಳಿಕ ಹೃದಯ ಒಳಗೆ ಏನೋ ಒಂದು ಫ್ಲವರಿಂಗ್, ಕೊಡುವುದೇ ಒಂದು ಸುಂದರ ಅನುಭವ. ಜಗತ್ನಾಗ ಎಲ್ಲರೂ ಕೊಡಕತ್ತಾರ. ಎಲ್ಲರೇ ತಗೊಳ್ಳೋರಿದ್ರ ಜೀವನ ನರಕಾಗಿ ಹೋಗ್ತದೆ. ನಿಸರ್ಗ ಅಂತೂ ಕೊಡಕತ್ತದ, ಮನುಷ್ಯಂದೇನು ಹೇಳಕ್ಕಾಗಲ್ಲ. ಅವ ನಾಲ್ಕಣೆ ಕೊಡ್ತಾನ, ಬಾರಾಣೆ ತಕ್ಕೊಳಕ್ ನೋಡ್ತಾನ. ಜೀವನ ತುಂಬ ಇರುವಂತಹ ದುಃಖ ಇದೆ. ಏನು ದುಃಖ? ಮನುಷ್ಯನ ಕೈಯು ಕೊಡುವಂತಹದ್ದಿಲ್ಲ. ಬೇಡುವವನೇ ಭಿಕಾರಿ, ಕೊಡುವವನೇ ಸಾವುಕಾರ. ಸಾಕನ್ನುವವನೇ ಸಾವುಕಾರ, ಬೇಕನ್ನುವವನೇ ಬಡವ. ಬರೀ ಬೇಕು ಬೇಕು ಅನ್ಕೋತೋರಿ ಜೀವನ ನರ್ಕಾರಂಗಾಗ್ತದೆ. ಏನಿಲ್ಲ, ಸುಮ್ಮನೆ ಮನೆ ಒಳಗೆ ಕೂಡ್ರಿ, ಬೆಳಗ್ಗೆ ಗಿಡದ ಸಾಯಂಕಾಲ ತನ ಅನ್ಕೋತವ್ರಿ. ಇದು ಇಲ್ಲ, ಅದು ಇಲ್ಲ. ಹೆಂಗ ಓಂ ನಮ ಶಿವಾಯ ಅನ್ನೋದೊಂದು ಮಂತ್ರ ಅದ, ಹಂಗಿದು ಒಂದು ಮಂತ್ರ. ಬಂದವ್ರಿಗೆಲ್ಲ ಅದೇ ಹೇಳೋದು, ಇದು ಇಲ್ಲ, ಅದು ಇಲ್ಲ. ಅದು ಇದ್ರೆ ಚಂದ ಆಗ್ತಿತ್ತು, ಇದು ಇದ್ರೆ ಎಷ್ಟು ಚಂದ ಆಗ್ತಿತ್ತು. ಈಗ ಅನ್ಕೋತೋರಿ ಹೃದಯ ಬಡವಾಗ್ತದ, ಹೃದಯ ದರಿದ್ರತನ ಆಗ್ಬಿಡ್ತದ. ಇದ್ದದ್ದನ್ನು ಸಹಿತ ಎಲ್ಲ ದರಿದ್ರತನಾನೇ ಕಾಣಕ್ ಚಾಲು ಆಗ್ತದೆ. ಇಲ್ಲ ಇಲ್ಲ ಅನ್ಕೋತವ್ರಿ ಎಲ್ಲ ಇಲ್ಲದಂಗೆ ಆಗ್ತದ. ಯೇಸು ಒಂದು ಬಹಳ ಸುಂದರ ಜೀವನದ ತಥ್ಯ ಹೇಳ್ತಾನ. ಯಾರ ಹತ್ರ ಅದ ಅವ್ರಿಗೆ ಇನ್ನೂ ಜಾಸ್ತಿ ಕೊಡಲಾಗುತ್ತದೆ. ಯಾರ ಹತ್ತಿರ ಇಲ್ಲ ಅವ್ರ ಕಡೆಯಿಂದ ಮತ್ತಿಷ್ಟು ಕಸಗೊಳ್ಳಲಾಗುತ್ತದೆ. ಇದೆಂತ ಸೂತ್ರ? ಜೀವನದ ಅದ್ಭುತ ಸೂತ್ರ ಇದು. ತಿಳ್ಕೊಂಡವ್ರಿಗೆ ತಿಳಿದೈತಿ. ಯಾರಿಗಿಲ್ಲ ಅವ್ರಿಗೆ ಇನ್ನಷ್ಟು ಕೊಡ್ಬೇಕಲ್ಲ. ಯಾರ ಹತ್ರ ಇಲ್ಲ ಅವ್ರ ಹತ್ತದ್ದು ಅಲ್ಪ ಸ್ವಲ್ಪ ಏನದ ಅದು ಕೂಡ ಕಸಗೊಳ್ಳಲಾಗುತ್ತದೆ. ಮತ್ತೆ ಯಾರ ಹತ್ರ ಅದ ಅವ್ರಿಗೆ ಇನ್ನೂ ಜಾಸ್ತಿ ಕೊಡಲಾಗುತ್ತದೆ. ಅಂದ್ರೆ ಇದೊಂದು ಉಲ್ಟಾ ನ್ಯಾಯ ಅಲ್ರಿ ಇದು. ಒಂದ್ ರೀತಿಯಿಂದ ವಿಚಾರ ಮಾಡಿದ್ರೆ ಇದು ಉಲ್ಟಾ ಅನಿಸ್ತದ. ಖರೆ ನಿಸರ್ಗದ ನಿಯಮಗಳೆಲ್ಲ ಉಲ್ಟಾನೇ ಅದಾವ್ರಿ. ಹೆಂಗದಾವ? ಎಲ್ಲ ಉಲ್ಟಾ ನ್ಯಾಯ ಅದಾವ. ನೋಡಿರ್ಬೇಕಾದ್ರೆ ನೀವು ಮಾಡಿ ನೋಡಿರ್ಬೇಕಾರೆ ಅಷ್ಟೇ. ನಿಮ್ಮ ಪಾಕೆಟ್ದಾಗ ಅಷ್ಟೇ ಒಂದು 20 ರೂಪಾಯಿ 40 ರೂಪಾಯಿ ಅದಾವ ಅಂತ ತಿಳ್ಕೊರಿ. ಅವಕ್ ಭಾಳ ಕಾಯ್ಕೊಂಡ್ ಇಟ್ಕೋರಿ. ಯಾರೇ ಬೇಡಿರ್ತಾರ, ಕೊಟ್ಟಿರಂಗಿಲ್ಲ, ಮುಚ್ಚಿಟ್ಟಿರ್ತೀವಿ. ಗೆಳತಿ ಕೇಳ್ತಾಳ, 10 ರೂಪಾಯಿ ಆವೇನು, ಪಟ್ನೆ ಬಾಯಿ ಇಲ್ಲಂತೆ ಬರ್ತದ. ಅದ ಅಂದ್ರೆ ಕೊಡ್ಬೇಕಾಗ್ತದ. ನೀವೆಷ್ಟ ಕಾಯ್ಕೋತಿರಲ್ಲ, ಆ ಯುದ್ಧದ್ದು ಕಳೆದು ಹೋಗ್ತದ. ನೋಡಕತ್ತ ಕಳೆದರೆ ಹೋಗ್ತದ, ಅದಕ್ಕೆ ಹುಳ ಹತ್ತಿರ ಹೋಗ್ತದೆ. ಮತ್ ಸುಮ್ನೆ ಕುಡ್ಕೋತವ್ರಿ, ನನ್ ಕಡೆ ಅದ ಅಂತ ಅನ್ಕೋತವ್ರಿ, ಮತ್ತಿಟ್ಟು ಜಾಸ್ತಿ ಹಾಕೋತ ಹೆಚ್ಚಿಗೆ ಹಾಕೋತ ಹೋಗ್ತದ. ಇದು ನಿಸರ್ಗದ ಸಿದ್ಧಾಂತ. ಕೊಡ್ಕೋತ ಹೋರಿ ಇನ್ನೂ ಜಾಸ್ತಿ ಬರ್ತದ. ಬರೀ ತಗೊಳ್ಕೋತ ಹೋರಿ, ಬೇಕು ಬೇಕು ಅನ್ಕೋತ ಹೋರಿ, ಇದ್ದದ ಕೂಡ ಹರ್ಕೊಂಡು ಹೋಗ್ಬಿಡ್ತದ. ನಿಸರ್ಗದ ಬಹಳ ಅದ್ಭುತ ನಿಯಮ ಅದ. ಮತ್ತೆ ಇದು 2 ಮತ್ತೆ 2 4 ಇದು ಸುಳ್ಳಾಗಬಹುದು.
ಆದ್ರೆ ನಿಸರ್ಗದ ಈ ನಿಯಮ ಎಂದೂ ಸುಳ್ಳಾಗಲ್ಲ. ನೋಡ್ರಿ, ಯಾರ್ಯಾರ ಶ್ರೀಮಂತರಾಗ್ಯಾರಲ್ಲ ಅವ್ರ ಹೃದಯದಿಂದ ಶ್ರೀಮಂತರದಾರ ಅಂತ ಹೇಳಿ ಅವ್ರು ಶ್ರೀಮಂತರಾಗ್ಯಾರ. ಅವ್ರಿಗೆ ಕೊಡೋದು ಗುರುತು, ಕೊಡ್ಕೋತ ಹೋಗ್ಯಾರ. ನಿಸರ್ಗ ಕೂಡ ಅವ್ರಿಗೆ ಕೊಡ್ಕೋತೇ ಹೋಗ್ಯಾರ. ಸ್ವಲ್ಪ ನಿಸರ್ಗದಾಗ ನೀವು ಕಣ್ಣು ಆಡಿಸಿ ನೋಡ್ರಲ್ಲ, ನಿಮಗೆ ಗುರುತಾಗ್ತದೆ. ಹಾಗ ಜೀವನದ ನಿಯಮಗಳು, ಜೀವನದ ಸೂತ್ರಗಳು ಇವೆಲ್ಲ ತಿಳ್ಕೋಬೇಕು. ಇನ್ನೊಂದು ಸೂತ್ರ ಹೇಳ್ತಾನೆ ಯೇಸು, ಎಷ್ಟು ನೀವು ಹಿಂದಕ್ಕೆ ಉಳಿತೀರಿ, ಎಷ್ಟು ನೀವು ಎಲ್ಲಕ್ಕಿಂತ ಲಾಸ್ಟ್ ಆಗಿ ಕೂಡ್ತೀರಿ, ಅವರಿಗೆ ಮುಂದೆ ತರಲಾಗುತ್ತದೆ. ಮತ್ತೆ ಯಾರು ಬಹಳ ಮುಂದೆ ಬರ್ಲಕತ್ತಾರ, ನಾನು ನಾನು ನಾನು, ಅವರಿಗೆ ಹಿಂದೆ ನೂಕಲಾಗುತ್ತದೆ. ಇದೊಂದು ಬಹಳ ವಿಚಿತ್ರ ನಿಯಮದ. ಎಂಥ ನಿಯಮ ಇದು, ಅರ್ಥ ಆಗ್ತದೆ ನೋಡ್ರಿ. ಯಾರ ಅಹಂಕಾರದಿಂದ ನಾನೇ ಯೋಗ್ಯದೇನು, ನಾನು ಮುಂದೆ ಬರಬೇಕು, ಕಾಂಪಿಟೇಷನ್, ಎಲ್ಲರಿಗೆ ಹಿಂದೆ ಸರಿಸೋದು, ಅವ್ರ ತಲೆ ಮ್ಯಾಲ ಕಾಲಿಟ್ಟು ಮುಂದೆ ಹೋಗೋದು, ಏನರೆ ಮಾಡಿ ಕಾಪಿ ಮಾಡಿ ಪಾಸ್ ಆಗ್ಲಿಕ್ಕೆ ನೋಡೋದು, ದೊಡ್ಡ ದೊಡ್ಡ ಇದು ಕೊಡ್ತಿರ್ತಾರೆ ನೋಡ್ರಿ ಪ್ರಶಸ್ತಿಗಳು, ಅದು ದುಡ್ಡು ಕೊಟ್ಟುಕೊಂಡು ತಗೊಳ್ಳೋದು. ಪದ್ಮಶ್ರೀ ಅದು ಇರ್ತಾವಲ್ಲ, ಮತ್ತು ದುಡ್ಡು ಕೊಟ್ಟು ಯಾಕೆ ದುಡ್ಡು ಕೊಟ್ಕೊಂಡು ತಗೊಳ್ಳೋದು? ಒಳಗರೆ ಯೋಗ್ಯತೆ ಇಲ್ಲ, ಸುಮ್ಮನೆ ಜಗತ್ತಿನಲ್ಲಿ ನನ್ನ ಪ್ರೆಸ್ಟೀಜ್ ಹೆಚ್ಚಾಗ್ಲಿ ಅಂತೇಳಿ. ಇದಕ್ಕೇನಂತಾರ? ಅಹಂಕಾರ. ಏನಂತಾರೆ ಇದಕ್ಕೆ? ಅಹಂಕಾರ ಬಹಳ ದೊಡ್ಡದೇನಲ್ಲ, ನೀವು ಹಣಿಕೆ ಹಾಕನ ಗುರುತಾಗ್ತದೆ. ಯಾವುದು ಇಲ್ಲ ನಾ ಹಾಗದೀನು ಅಂತ ತೋರಿಸೋದಕ್ಕೆ ಅಹಂಕಾರ ಅಂತ. ಈಗ ನನ್ನ ಮಾರಿ ಕಪ್ಪದ, ನಾ ಕಪ್ಪ ಮಾರಿ ತೋರ್ಸಕ್ ಜನರಿಗೆ ಇಷ್ಟಪಡಲ್ಲ. ಯಾಕೆ ಇಷ್ಟಪಡಲ್ಲ? ಕಪ್ಪು ಮುಖಕ್ಕೆ ಯಾರು ಪ್ರೀತಿಸಲ್ಲ, ಯಾರು ಲೈಕ್ ಮಾಡಲ್ಲ. ಅದಕ್ಕೆ ನಾನು ಇದು ಮಾಡ್ತೀನೋ ಅದನಗ ಬೆಳ್ಳಗೆ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಬೆಳ್ಳಗೆ ಮುಖಕ್ಕೆ ಎಲ್ಲರೂ ಇಷ್ಟಪಡ್ತಾರ. ಬೆಳ್ಳಗೆ ಮುಖ ಅದೇನು ನಂದು ಇಲ್ಲ. ನಾ ಏನು ಮಾಡ್ತೀನೋ ಆ ಕ್ರೀಮ್ ಹಚ್ಚುಗ, ಈ ಪೌಡರ್ ಹಚ್ಚುಗ, ಏನಾರೆ ಮಾಡೋದಕ್ಕೆ ಏನು ಮಾಡೋದು? ಬೆಳ್ಳಗೆ ಮಾಡ್ಲಿಕ್ಕೆ ನೋಡೋದು ಇಲ್ಲ, ಮಾಡ್ಲಿಕ್ಕೆ ನೋಡೋದು. ಅದಕ್ಕೊಂದು ಇಂಗ್ಲಿಷ್ ಶಬ್ದ ಬಂತು. ಏನಂತಾರ ಅದಕ್ಕೆ? ಮೇಕಪ್. ಏನು ಮೇಕಪ್ ಅಂದ್ರೆ? ಮೇಕಪ್ ಹೆಂಗರೆ ಮಾಡಿ ಮೇಕಪ್ ಮಾಡೋದು, ಅದು ಇಲ್ಲ ಒಳಗೆ ಹಂಗ ತೋರ್ಸೋದು. ನಾವು ಇಲ್ಲದ ಮುಖ ನಾವು ತೋರ್ಸಕತ್ತೀವಿ. ಅದು ಮುಂದಿನವರು ಭಾರಿ ಶಾಣ್ಯಾರದಾರ, ಅವರು ತನ್ನ ಇಲ್ಲದ ಮುಖ ತೋರ್ಸಕತ್ತ. ಜಗತ್ತು ತುಂಬಾ ಹೆಂಗ ನಡೆದದ, ನಾವು ಸುಳ್ಳೇ ತೋರ್ಸಾಕತ್ತಿದ್ದೀವಿ. ಶರೀರದ ವಾಸನೆ ಹೆಂಗದ? ಹೊಲಸದ, ಬೆವರ ವಾಸನೆ ಹೊಲಸದಲ್ಲ, ಅದನ್ನು ಮುಚ್ಚಿಟ್ಟು ಮ್ಯಾಲ ಹಚ್ಕೊಳಕತ್ತೀವಿ. ಇಲ್ಲದ ಅದು ಇಲ್ಲವೇ ಇಲ್ಲದು, ಎಲ್ಲಿದು ತಂದು ಹಚ್ಚಾಕತ್ತೀವಿ. ಹಚ್ಚಿದ್ದು ಎಷ್ಟು ದಿವಸ ಇರ್ತದ? ಒಂದು ಗಳಿಗೆ, 2 ಗಳಿಗೆ, ಮತ್ತೆ ಶರೀರ ತನ್ನ ವಾಸನೆ ತೋರ್ಸಕ್ಕೆ ಚಾಲು ಮಾಡ್ತದೆ. ಎಷ್ಟು ವಜೆ ಆದ್ರೆ ಇದು, ಹೌದಾ? ಅಹಂಕಾರ ಅಂದ್ರೇನು? ಸುಳ್ಳು ಜೀವನ. ಇದ್ದಕ್ಕಿದ್ದಂಗ ಬದುಕಲಕ್ಕ ನಾವು ತಯಾರಿಲ್ಲ. ಯಾವ ಪ್ರಾಣಿಯರೇ ಮೇಕಪ್ ಮಾಡಿದನ್ರಿ? ಸಹಜ ಜೀವನ. ಅವ್ರ ಇಂಪ್ರೆಷನ್ ಕೆಡಲಕತ್ತಾರ. ಹಿಂಗ ಒಂದು ನಾಯಿ, ಒಂದು ಬೆಕ್ಕ ಹಿಂಗ್ ಮಾಡಕತ್ತಾವ. ಚಂದ ಲಿಪ್ಸ್ಟಿಕ್ ಹಚ್ಕೊಂಡು ಬೆಕ್ಕ ಇನ್ಸ್ಟಾಗ್ರಾಮ್ದ ಫೋಟೋ ಬಿಡ್ಲಕತ್ತದ. ಇಲ್ಲ, ಬೆಕ್ಕಿಗೇನು ಬೇಕಾಗಿಲ್ಲ. ಮದುವೆ ಆದ್ರಾಯ್ತು, ಮೀಟರ್ ಬಿಡ್ತು. ಮುಂದಿನ ಊಟ ಸಿಗ್ತದೋ ಇಲ್ಲ ಅದಕ್ಕೂ ಚಿಂತಿಲ್ಲ ಬೆಕ್ಕಿಗ. ಒಂದು ಆಕಳಿಗೆ ಅದನ್ನು ಚಿಂತಿಲ್ಲ. ಒಂದು ಎತ್ತ ಆಕಳ ಐತಿ, ಸಿಕ್ಕದ, ಹೊಟ್ಟೆ ತುಂಬಾ ತಿಂತಾವ. ಯಾವ್ದಾರ ಆಕಳ ಬಣಿಮೆ ಕಟ್ಟಿದ್ರಿ ನೋಡ್ರಪ್ಪ, ಮುಂದಿನ ವರ್ಷ ಮಳಿ ಬೀಳದ ಹೆಂಗ, ತನ್ನ ಮನ್ಯಾಗ ಹಿಂಗ್ ತಪ್ಪಿ ಹತ್ತಿದ್ರಿ ಹಿಂಗ ಹಚ್ಚದ ಆಕಳ ಎಂದೂ ಇಲ್ಲ. ಆಸೆನೇ ಇಲ್ಲವಕ್ಕ. ಖರೆ ನೋಡಿದ್ರೆ ನಮ್ಮ ಮುಂದೆ ಅವರೇ ದೇವ್ರು. ಮನುಷ್ಯ ಇಟ್ಟು ಆಸೆ ಬರ್ಕಾನ್ರಿ,
ಅವ ಮುಂದಿನ ತಿಂಗಳದ ವಿಚಾರ ಮಾಡ್ತಾನ, ಆರು ತಿಂಗಳು ಮುಂದಿನ ವಿಚಾರ ಮಾಡ್ತಾನ, ಮುಂದಿನ ವರ್ಷದ ವಿಚಾರ ಮಾಡ್ತಾನ. ಥಪ್ಪಿ ಹಚ್ಚೋದೇ ಹಚ್ಚೋದು. ಇದು ಥಪ್ಪಿ ಹಚ್ಕೋತ ಹೊಂಟಾನ, ಯಾರದ್ರ ಬಾಯಂದು ಕಸಗೊಂಡು. ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ಗುರುಗಳಿದ್ರು. ಅವ್ರ ಅಂಗೀಗ ಕಾಲರ್ ಇರ್ತಿದ್ದಿಲ್ಲ. ಯಾರೋ ಒಬ್ರು ಕೇಳಿದ್ರು, ಕಾಲರ್ ಯಾಕಿರಲ್ಲ ಅಂಗೀಗ, ಯಾಕೆ ಹಾಕೊಳ್ಳಲ್ಲ ನೀವು? ಇದೇನು ನಿಮ್ಮ ಫ್ಯಾಷನ್ ಏನು ಅಂತ ಕೇಳಿದ್ರೆ, ಫ್ಯಾಷನ್ ಏನಿಲ್ಲಪ್ಪ, ಆ ಕಾಲರ್ಗೆ ಮತ್ತಿಷ್ಟು ಜಾಸ್ತಿ ಅರಿವಿ ಬೇಕು. ಜಾಸ್ತಿ ಅರಿವಿ ಅಂದ್ರೆ ಮತ್ತ ಇನ್ನೊಬ್ರು ಕಸ್ಕೊಂಡೇ ಇಲ್ಲ. ನೀವೇನ ತಿಜೋರಿ ಒಳಗ ತಪ್ಪಿ ಒಟ್ಲಕತ್ತೀರಿ ಸೀರಿದು, ಇನ್ನೊಬ್ರ ಬಾಯ ಮಣ್ಣು ಹಾಕಿಯಲ್ಲ, ಮತ್ತೆ ಯಾರಿಗಾರ ಕಮ್ಮಿ ಬೀಳಕತ್ತದ ಸೀರೆ. ಹೌದಾ? ಇಷ್ಟು ಯೋಚನೆ ಯಾರಿಗೆ ಬರ್ತದ್ರಿ? ಸೂಕ್ಷ್ಮ ಯೋಚನೆ. ಊಟ ಮಾಡಾಕತ್ತೀರಿ ನೀವು, ತಾಟ್ನಾಗ ಚೆಲ್ಲಾಡಕತ್ತೀರಿ. ಎಷ್ಟೋ ಜನ ಒಂದು ತುತ್ತ ಅನ್ನಕ್ಕಾಗಿ ಪ್ರಾಣ ಬಿಡಲಕತ್ತಿಲ್ಲ, ಒದ್ದಾಡ್ಲಕತ್ತಿಲ್ಲ ಫುಟ್ಪಾತ್ ಮೇಲೆ. ಒಂದೇ ತುತ್ತು ಸಿಕ್ಕರೆ ಸಾಕು, ನಾವು ಬದುಕ್ತೇವು. ಎಲ್ಲಿದು ಗೋಳೆ ಮಾಡ್ಕೊಂಡು ತಿಪ್ಪೆ ಒಂದು ಗೋಳೆ ಮಾಡ್ಕೊಂಡು ತಿನ್ನಕತ್ತ. ನಾವು ಹೆಚ್ಚಿಗಾಗಿ ಚೆಲ್ಲಕತ್ತೀವಿ. ಚೆಲ್ಲು ಹೊತ್ನಾಗ ಅವ್ರ ಮುಖ ನಮ್ಮ ಕಣ್ಣು ಮುಂದೆ ಬರಂಗಿಲ್ಲ. ನೀವು ಚೆಲ್ಲಾಡುವ ಹೊತ್ನಾಗ ಅವ್ರ ಮುಖ ನಿಮ್ಮ ಕಣ್ಣು ಮುಂದೆ ಬರ್ತಂದ್ರೆ ನೀವು ಚೆಲ್ಲುವುದೇ ಇಲ್ಲ. ಅನ್ನಿಗೆಂದು ಸೊಕ್ಕತನ ನೀವು ಮಾಡೋದೇ ಇಲ್ಲ. ಯಾವಾಗ ಮನುಷ್ಯನಲ್ಲಿ ಅಹಂಕಾರ ಹೆಚ್ಚಾಕೋತ್ ಹೋಗ್ತದಲ್ಲ, ಅವ ಹೆಂಗ್ ಬೇಕಾ ಚೆಲ್ಲಾಡಕ್ ಚಾಲು ಮಾಡ್ತಾನ. ನಡೆ ಕಡೆ ನಂದು ಹಾಳು ಮಾಡ್ಲಕತ್ತೀನ್ರಿ ನಾ. ಆ ಸ್ವಾಮಿಗಳು ಹಿಂಗ್ಯಾಕೆ ಹೇಳಕತ್ತಾರ, ನಾವು ಗಳಿಸಿದೆವು, ನಾವು 1000 ಗಳಿಸ್ತೇವೆ, ನಾವು 1000 ಹಾಳು ಮಾಡ್ತೇವೆ. ಹಂಗಲ್ಲದು. ನೀವೇನು ಹಾಳು ಮಾಡ್ತೀರಲ್ಲ, ಅದು ಇನ್ನೊಬ್ರಿಗೆ ಪ್ರಾಣದಾನ ಕೊಡ್ತಿತ್ತು, ಇನ್ನೊಬ್ರಿಗೆ ಜೀವದಾನ ಕೊಡ್ತಿತ್ತು. ಅದ ಅನ್ನ. ಖರೆ ಇಷ್ಟೊಂದು ಸಾತ್ವಿಕ ವಿಚಾರ ಬರಬೇಕಾದ್ರೆ ಮನುಷ್ಯನಲ್ಲಿ ಕರುಣಾ ಬೇಕು, ಮನುಷ್ಯನಲ್ಲಿ ಪ್ರೇಮ ಬೇಕು, ಸಹಬಾಳ್ವೆಯ ಜೀವನ ಬೇಕು, ಎಲ್ಲಾರು ಬದುಕ್ಲಿಕ್ಕ ಅನ್ನೋದು ಗುಣ ಬೇಕು ನಮಗ. ಅವಾಗೇ ಅಂತ ಪವಿತ್ರ ವಿಚಾರ ಬರಕ್ ಚಾಲು ಆಗ್ತಾವ. ಹೌದಲ್ಲ? ನಮ್ಮ ಊರಾಗ ಒಬ್ಬ ಭಕ್ತಳಿದ್ರು. ಊರು ಜಾತ್ರೆ ಇತ್ತು. ನಾನು ಅವಳಿಗೆ ಕೇಳಿದೆ, ಅವಳ ಹೆಸರು ಬಿಂದು ಅಂತ. ವಯಸ್ಸಿರ್ಬೋದು 21 ವಯಸ್ಸು. ಭಾರಿ ನೆಕ್ಲೆಸ್ ತಂದು ಕೊಟ್ಟಿದ್ದ ಗಂಡ. ಜಾತ್ರೆಯಾಗಿ ಹಾಕೊಳ್ಳಿಲ್ಲ ಅವಳು. ನಾ ಕೇಳಿದೆ, ಯಾಕಮ್ಮ ಅಂತ ತುಟ್ಟಿ ನೆಕ್ಲೆಸ್ ಕೊಟ್ಟನ ಗಂಡ, ಜಾತ್ರೆಯಾಗ ನಿನ್ ಗೆಳತಿಯಾರು ನೋಡ್ತಿದ್ರು, ಬಂದ ಜನ ಎಲ್ಲ ನೋಡ್ತಿದ್ರು, ನೀ ಯಾಕೆ ಹಾಕೊಳ್ಳಿಲ್ಲ? ಆಕೆ ಕೊಟ್ಟದ ಉತ್ತರ ನೋಡಿ ಶಾಕ್ ಆದೆ ನಾನು. ಇಟ್ಟು ಸಣ್ಣ ವಯಸ್ಸದ ಹುಡುಗಿಗೆ ಸಹಿತ ಇಂಥ ವಿಚಾರ ಬರ್ತಾವೇನು? ಅವಳೇನಂದಳು, ನನ್ನ ನೆಗೆಣಿ ಬಾಳ ಬಡವದಾಳ, ಅವಳು ಜಾತ್ರೆಗೆ ಬಂದಿರ್ತಾಳ, ನನ್ನ ಕೊಳ್ಳಂದ ಇಂಥದ ಭಾರಿ ತುಟ್ಟಿ ನೆಕ್ಲೆಸ್ ನೋಡದ ಅವಳ ಮನಸ್ಸಿಗೆ ನೋವಾಗ್ತದ, ನಮಗಿಲ್ಲಲ್ಲ ಅನ್ನೋ ಕೊರಗುತ್ತಾರವರು. ಇನ್ನೊಬ್ರಿಗೆ ನೋವು ಕೊಡೋದು, ಇನ್ನೊಬ್ರಿಗೆ ಯಾಕೆ ಕೊರಗಿಸೋದು? ನಾನೇ ಹಾಕೊಂಡ್ ಬಿಟ್ರೆ ಆಯ್ತಲ್ಲ. ಎಂಥ ವಿಚಾರ ಇದು? ಇಂಥ ವಿಚಾರ ಬರ್ತದ್ರಿ ನಮಗೆ ಅಂದರೆ. ಹಾಳಾಗಿ ಅವ್ರು ಬೆಂಕಿ ಹತ್ತಿ ಸಾಯಲಕ್ಕ ಕಡೆ ಹಾಕೊಳ್ದೆ ಇನ್ನೊಬ್ರು ಹೊಟ್ಟೆ ಉರ್ಸ್ಲಕ್ ಹಾಕೋತೀವಿ ನೋಡ್ರಿ. ಹೆಂಗ್ ಐತೆ ನಿನಗೆ? ಹಿಂಗ ನಿಂದು ನಂದು ಕೂಡೆ ಮದುವೆ ಆಗಿತ್ತು ನೋಡು, ಹುರಿದು ಸತ್ ಹೋಗ್ಬೇಕ್ರಿ ಅವ್ರು. ಎಲ್ಲಿ ಕಳಿತೀರಿ ಇಂಥ ಪಾಪ? ಇದನ್ನೊಂದು ಪಾಪವೇ, ಇದನ್ನೂ ಒಂದು ತರಹದ ಪಾಪವೇ. ಪಾಪ ಅಂದ್ರೆ ನೀವು ಯಾರಿಗಾರ ಕೊಲ್ಲಾಕ್ ಹೊಂಟಿರಿ ಅದೇ ಪಾಪ ಅಂತಲ್ಲ, ಇದನ್ನೂ ಒಂಥರ ಕೊಂದಂಗೆ, ಮಾನಸಿಕವಾಗಿ ಕೊಂದಂಗೆ. ಇದು ಜೀವಂತವಾಗಿ ಭೌತಿಕವಾಗಿ ನೀವು ಕೊಲ್ಲಿಲ್ಲ, ಮಾನಸಿಕವಾಗಿ ಅವ್ರಿಗೆ ಕೊಂದ್ರು ನೀವು. ಅತ್ಯಂತ ಮಹತ್ವದ್ದು ಜೀವನ, ಅತ್ಯಂತ ಮಹತ್ವದ. ಸುಮ್ಮನೆ ಇಂಥ ಅಹಂಕಾರದೊಳಗ, ಖುಷಿ ಜೀವನದೊಳಗ ಇದಕ್ಕೆ ಕಳಿಬೇಡ್ರಿ. ಏನೇನು ಮಾಡ್ತಿರಲ್ಲ ಅದಕ್ಕೆಲ್ಲದಕ್ಕೂ ಒಂದು ಪರಿಣಾಮದ. ವಿಷಯ ಸಾಣದ ಹೋಲಿ ಬಿಡು, ನಮ್ಮನ್ನ ಯಾರು ನೋಡ್ತಾರಂತಲ್ಲ, ಅದ್ರ ಮುಂದೆ ಏನೋ ನೀಡಿಟ್ಟಾನ ಪರಮಾತ್ಮ.
ನಿಸರ್ಗದ ನಿಯಮಗಳು ಎಂದೂ ಹುಸಿಯಾಗುವುದಿಲ್ಲ. ಜಡ್ಜಿನ ಮುಂದ ನೋಟಿನ ಪುಡುಕಿ ಇಡಾಕ ಬರ್ತದ, ವಕೀಲಿಗೂ ಒಂದಿಷ್ಟು ಏನೋ ಕೊಡಾಕ ಬರ್ತದ, ದುಡ್ಡಿನ ಪುಡುಕಿ, ಪೊಲೀಸರಿಗೂ ಏನೋ ಕೊಡಾಕ ಬರ್ತದ. ದೇವ್ರಿಗೆ ಹೆಂಗ್ ಕೊಡವ ನೀನು? ದೇವ್ರಿಗದ ಆಸೆನೇ ಇಲ್ಲ. ನೀರಿಗೆ ನೀರ, ಹಾಲಿಗೆ ಹಾಲ, ಮಾಡಿದ ಉಂಡ ಮಗನ, ನೀ ಯಾರ್ಯಾಕಿರುವಲ್ಯಾಕ? ದೊಡ್ಡ ಮಂತ್ರಿ ಇದ್ದರೇನು, ದೊಡ್ಡ ಸಾಹುಕಾರದಾನ, ಏನು ನಿಯಮದು? ಜಗತ್ತ ಹುಟ್ಟಿಸಿರುವಂತ ಪರಮಾತ್ಮ ಅದಾನ, ಅವನಿಗೂ ಬಿಟ್ಟಿಲ್ಲ. ನಿಯಮಕ್ಕ ಬಂದಿ ನೀನು ಉಣ್ಬೇಕು ತಮ್ಮ. ದೇವರಿದ್ರೆ ಏನಾಯ್ತು? ಹೆಂಗದವ ನಿಯಮಗಳು? ವಿಶ್ವದ ನಿಯಮಗಳು ಉಣಲೇಬೇಕಾಗ್ತದ. ಬಹಳ ಕಠೋರ ನಿಯಮಗಳು ಇವು ವಿಶ್ವದ ನಿಯಮಗಳು. ಇದರಿಂದ ಯಾರಿಗೂ ಬಿಟ್ಟಪ್ಪ ಇಲ್ಲ. ಜೀವನ ಅತ್ಯಂತ ಮೌಲ್ಯವಾನದ. ಒಂದು ಕ್ಷಣ ಕ್ಷಣ ಖರ್ಚು ಮಾಡುವಾಗ ಬಹಳ ಎಚ್ಚರದಿಂದ. ಈಗ ನಾ ಏನು ಮಾಡಾಕತ್ತೀನಲ್ಲ, ಇದರಿಂದ ನನಗೇನು ಆಗ್ತದೇನು? ಮುಂದೆ ನನಗಿದು ಭೋಗಿಸ್ಬೇಕಾಗ್ತದೇನು? ಕೆಮ್ಮಾಗ್ಯದ, ಕಂಡಾಪಟ್ಟಿ ಲದಡಿ ಬೀಳಕತ್ತವ. ಡಾಕ್ಟರ್ ಹೇಳ್ಯಾನ ಭಜಿ ತಿನ್ಬೇಡ, ಗುಳಿಗೆ ತಗೋ. ಗುಳಿಗೆನೂ ಕೊಟ್ಟಾನ. ಈಕಿ ಗುಳಿಗೆನೂ ತಗೋತಾಳ, ಜೋಡಿ ಭಜಿನೂ ತಗೋತಾಳ. ಒಂದು ಗುಳಿಗೆ ಒಂದು ಭಜಿಗೆ ಬಾಡ್ಸ್ಕೊಂಡಿ ತಿಂತಾಳ. ನಮ್ಮ ಜೀವನ ಹಿಂಗದ. ಯಾವ ಡಾಕ್ಟರ್ಗೂ ಅಂದಂಗಿಲ್ಲ ನಾವು. ಬಂದಾಕ್ರ ನೋಡೋಣ ಹೇಳ. ಇದಕ್ಕೇನಂತಾರ ಗಾದೆ ಮಾತೆ ಒಳಗ? ಕಾಲ ಅಂದ್ ನೋಡ್ಕೊಳ್ಳು, ಮುಂದೇನದ ಯಾಕಾಗಲ್ಲ. ಹೌದಲ್ಲ? ಜೀವನ ಅತ್ಯಂತ ಸುಂದರಗೊಳಿಸಕ್ಕೆ ಬರ್ತದ, ಜೀವನ ಹಾಳನು ಮಾಡ್ಲಕ್ಕ ಬರ್ತದ. ನಮ್ಮನ್ನ ಹಾಳು ಮಾಡೋರು ಇಲ್ಲಿ ಯಾರು ಕೂತಿಲ್ಲ. ಯಾವುದೋ ಒಂದು ರಾಕ್ಷಸ, ಯಾವುದೋ ಒಂದು ಗ್ರಹ, ಸಾವಿರಾರು ಕಿಲೋಮೀಟರ್ ದೂರ ಇರುವಂಥವು ಗ್ರಹಗಳು ನಮಗೆ ಯಾಕೆ ಕಾಡ್ತಾವ್ರಿ? ಯಾವ ಶನಿ ನಮಗೆ ಯಾಕೆ ಕಾಡ್ತದ? ಅದಕ್ಕೆ ಅದ್ರದ್ದು ಹತ್ಯದ. ಯಾರಿಗೆ ಅಂತ ತನ್ನ ಸ್ವಂತ ಉದ್ಯೋಗ ಇಲ್ಲೇನು? ಅವ್ರು ನಮಗೆ ಯಾಕೆ ಕಾಡ್ತಾರ? ಯಾವ ರಾಹುನು ಕಾಡಂಗಿಲ್ಲ, ಯಾವ ಕೇತುನು ಕಾಡಂಗಿಲ್ಲ, ಯಾವ ಶನಿನೂ ಕಾಡಂಗಿಲ್ಲ. ನನ್ನ ಒಳಗಿರುವ ದುಷ್ಟ ಗುಣ ನನಗ ಕಾಡ್ತಾವ. ಶ್ರೀಕೃಷ್ಣ ಒಂದು ಬಹಳ ಚಂದ ಮಾತು ಹೇಳ್ದ. ಶ್ರೀಕೃಷ್ಣ ಅಂದ, ಎಲ್ಲಾರು ಗ್ರಹ ದೋಷ ಚೆಕ್ ಮಾಡ್ತಾರ ಕುಂಡಲಿ ಒಳಗ, ವಾಸ್ತು ದೋಷನು ಚೆಕ್ ಮಾಡ್ತಾರ, ಹಲವಾರು ತರದ ದೋಷಗಳ ಚೆಕ್ ಮಾಡ್ತಾರ. ಹೇ ಮನುಷ್ಯ, ಸ್ವಲ್ಪ ಒಳಗ ಹಣಿಕೆ ಹಾಕಿ ನೋಡೋ ಮಾರಾಯ, ಸ್ವಭಾವ ಒಳಗಿನ ದೋಷ ಯಾವಾಗ ಚೆಕ್ ಮಾಡವ ನೀನು? ಸ್ವಭಾವ ಒಳಗಿಂದ ದೋಷ ಹಂಗೆ ಮುಚ್ಚಿಟ್ಟಾನ. ಹೊರಗೆ ಎಲ್ಲ ಉಂಗುರ ಹಾಕೊಳಕತ್ತಾನ, ಹೊರಗೆಲ್ಲ ಮತ್ತಿನ್ನೇನೋ ಮಾಡಾಕತ್ತಾನ, ವಾಸ್ತು ಒಳಗೂ ಬದಲಾವಣೆ ಮಾಡಾಕತ್ತಾನ, ಸ್ವಾಮೀಜಿಗಳು ಹೇಳುವಂತ ಹೋಮನೂ ಮಾಡಾಕತ್ತಾನ, ಎಲ್ಲಾನು ಮಾಡಾಕತ್ತಾನ. ಒಳಗೊಂದು ಮುಚ್ಚಿಟ್ಟಾನ. ಏನು? ಸ್ವಭಾವದ ದೋಷ. ನೋಡ್ಲಿಕ್ಕೆ ತಯಾರಿಲ್ಲ, ತಿದ್ಕೊಳ್ಳೋದು ಯಾವಾಗ? ಕೃಷ್ಣ ಪರಮಾತ್ಮ ಹೇಳ್ತಾನ, ಆ ದೋಷ ಒಂದೇ ತೆಗಿಯೋ ಮಾರಾಯ. ಸ್ವಭಾವ ಒಳಗಿಂದು ದೋಷ ತೆಗಿ. ನಿನಗೆ ಯಾವ ಗ್ರಹನೂ ಕಾಡಲ್ಲ, ಯಾವ ಭೂತನೂ ಕಾಡಂಗಿಲ್ಲ, ಯಾವ ಮಾಟ ಮಂತ್ರನೂ ನಿನಗೆ ತೊಂದರೆ ಕೊಡಂಗಿಲ್ಲ, ಏನೂ ಮಾಡಲ್ಲ. ಒಂದೇ ಒಂದು ದೋಷ ತೆಗಿಬೇಕು. ಯಾವುದು? ಸ್ವಭಾವ ಒಳಗಿರುವಂತಹ ದೋಷನ್ನ ತೆಗಿಬೇಕು. ಬಹಳ ದೊಡ್ಡ ಸಾಹುಕಾರ, 100 ಎಕರೆ ದ್ರಾಕ್ಷಿ ತೋಟ, ಎಲ್ಲವೂ ಇತ್ತು. ಜೀವನದಾಗ ಎದಕ್ಕೂ ಏನೂ ಕೊರತಿರ್ಲಿಲ್ಲ. ಹೆಂಗ ಒಬ್ಬೊಬ್ಬರ ಜೀವನ ದೇವ್ರ ಹೆಂಗ್ ಕೊಟ್ಟಿರ್ತಾನ. ಇಳಿಯುವ ವಯಸ್ಸಿನಲ್ಲಿ 50-55 ವಯಸ್ಸು, ಅಪರೂಪದಿಂದ ಒಂದು ಮಗು ಹುಟ್ಟಿತ್ತು. ಮಕ್ಕಳು ಹುಟ್ಲಕ್ಕ ಎಷ್ಟು ಪ್ರಯತ್ನ ಪಡೆಯೋದು. ಆ ದೇವರ ಈ ದೇವರ ಎಲ್ಲಾ ಸ್ವಾಮೀಜಿಗಳು ಮುಗಿದಿರ್ತಾವ. ಗಿಡಕ್ಕೆಲ್ಲ ಹಗ್ಗ ಸುತ್ತಿರ್ತಾರ. ಏನ್ ದಾರ್ ಸುತ್ತಾರೋ ಹಗ್ಗ ಸುತ್ತಾರ ಏನೋ ಅಂತಾರಲ್ಲ, ಮಾಡ್ತಾರೆ. ಅಪರೂಪದಿಂದ ಹುಟ್ಟಿದ ಮಗು ತೊಟ್ಲಾಗ ಹಾಕುವಂತಹ ಕಾರ್ಯಕ್ರಮ ಮಾಡಿದ್ದ ಸಾಹುಕಾರ. ಬಹಳ ಸುಂದರ ಕಾರ್ಯಕ್ರಮ. ಊರಿಗೇ ಊಟ ಹಾಕಿದ್ದ.
ಎಂತ ಸಡಗರ ಉಲ್ಲಾಸ ಆಗಿತ್ತು. ನಮ್ಮ ಸಾವುಕಾರಗ ಮಗು ಹುಟ್ಟ್ಯದ, ಯುವಕರ ಮುಖದಾಗ ನಗು, ಬಂಧು ಬಳಗ, ಬೀಗರು ಬಿಜ್ಜರು, ಬಹಳ ಚಂದ ಕಾರ್ಯಕ್ರಮ ನಡೆದಿತ್ತು. ಅಂಥದ್ರ ಒಳಗೊಂದು ಅನಾಹುತವಾಯಿತು. ಯಾರೋ ಕಿಡಿಗೇಡಿಗಳು ಆಗಲಾರದವರು ಬೆಂಕಿ ಹಚ್ಚಿದ್ರು. ಎಂತ ಕಡೆ ಪಾಠ ಭಂಗಲೆ. ನೋಡಿದ್ರಾಗ ಬೆಂಕಿ ಹಬ್ಬಲಕತ್ತಿತ್ತು. ಕಾರ್ಯಕ್ರಮದೊಳಗೆ ಯಾರಿಗೂ ಲಘು ಗುರುತಾಗ್ಲಿಲ್ಲ. ಸಾವುಕಾರ ಯಾವಾಗ ಗುರುತಾಯ್ತು, ಓಡಿ ಬಂದ. ಉಳಿಸ್ರೋ, ನನ್ನನ್ನು ಉಳಿಸ್ರಿ, ನನ್ನ ಮನೆ ಉಳಿಸ್ರಿ, ನನ್ನ ಹೆಂಡತಿಯನ್ನ ಉಳಿಸ್ರಿ, ಎಲ್ಲಾರ್ಕಿಂತ ಮೊದಲು ನನ್ನ ಮಗುವನ್ನ ಉಳಿಸ್ರಿ. ಇಳೀ ವಯಸ್ಸಿನಾಗ ಹುಟ್ಟ್ಯದ ನನ್ನ ಮಗು. ಯುವಕರು ಓಡಿ ಬಂದ್ರು. ಟಿವಿ ಹೊರಗೆ ತಂದ್ರು, ಫ್ರೀಜ್ ಹೊರಗೆ ತಂದ್ರು, ಏನೆಲ್ಲ ತರಕತ್ರು. ಸಾವುಕಾರ ಅಂತಾನ, ಬಿಡ್ರಿ ಇದೇನ್ ಮಾಡ್ತಿರು ತಗೊಂಡು, ಇದು ಮತ್ತೆ ಗಳಿಸ್ಲಕ್ಕ ಬರ್ತದ. ಬಹಳ ದೊಡ್ಡ ಸಾವುಕಾರದಿನ್ನ ಇಂಥ 1000 ಟಿವಿ ತರಬಲ್ಲೆ, ಇಂಥ 1000 ಫ್ರೀಜ್ ತರಬಲ್ಲೆ. ತೊಗೊಂಬರ್ರಿ, ಮೊದಲು ಕೂಸ್ ತೊಗೊಂಬರ್ರಿ. ಅಯ್ಯೋ ಮರ್ತೇ ಹೋಗಿವಲ್ಲ, ಏನು ಹುಚ್ಚರಿ ನಮ್ಮ ತಲಿ. ಕೊನೆಗೆ ಹೋಗಿ ನೋಡ್ತಾರ, ಆ ಬೆಂಕಿ ಕೊನೆ ಘಟ್ಟಕ್ಕಿತ್ತು. ಅಡಿಗೆ ಮನೆಯಾಗ ತೊಟ್ಲಾಗ ಕೂಸ. ಹೋಗಿ ನೋಡ್ತಾರ, ಕೂಸ ತೊಟ್ಟಲ ಜೊತೆಗೆ ಸುಟ್ಟು ಬೂದಿಯಾಗಿತ್ತು. ಸಾವುಕಾರ ಎದಿ ಬಡ್ಕೊಂಡ್ ಅಳಕತ್ತಾನ. ಎಲ್ಲಿ ಹೋಲಿನ ಇಳಿ ವಯಸ್ಸಿಗ ವಂಶದ ದೀಪ ಸುಟ್ಟು ಹೋಯ್ತು. ಏನ್ ಮಾಡ್ಲಿ, ಎದಿ ಬಡ್ಕೊಂಡ್ ಅಳಕತ್ತಾನ. ಎದ್ಯಾಗ ಅಂತ ತಾಪಾಗ್ಯದ. ಸದ್ಗುರುನಾಥ ಈ ಕಥೆಯನ್ನ ನಮ್ಮ ಸಂಸಾರಕ್ಕೆ ಹೋಲಿಸ್ತಾನ. ನಾವ್ರೇನ್ ಬಹಳ ದೊಡ್ಡ ಶಾಣೆ ಏನೋ, ನಾವು ಅದೇ ಹುಚ್ಚುತನ ಮಾಡಾಕತ್ತೀವಿ. ಏನು ಉಳಿಸಬೇಕಾಗ್ಯದ ಈ ಜೀವನದೊಳಗ? ಪಾರಮಾರ್ಥನು ಕೂಸು ಉಳಿಸ್ಬೇಕಾಗಿತ್ತು. ಕೂಸಂದ್ರೇನು? ಪರಮಾರ್ಥ. ಕೂಸು ಒಂದು ಹೊರಗೆ ತಂದ್ರ ಸಾಕಾಗಿತ್ತಲ್ಲ, ಮಿಕ್ಕದ್ದೆಲ್ಲ ಮತ್ತೆ ತರ್ಲಕ್ಕ ಬರ್ತಿತ್ತು. ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಹಂಗ ಜೀವನದೊಳಗ ಪುಣ್ಯಾನುಕೂಸ ಉಳಿಸ್ಬೇಕಾಗ್ಯದ. ಪುಣ್ಯಾನುಕೂಸದ ಕಡೆ ಲಕ್ಷ್ಯ ಇಲ್ಲ ನಮ್ದು. ಏನ್ ಪುಣ್ಯ, ಏನ್ ಸಿಗುತ್ತದ್ರಿ ಗುರುಗಳೇ? ನೀವು ಕೇಳ್ತೀರಿ, ನಮಗ ಪುಣ್ಯ ಮಾಡೇ ಕೂತಿದ್ದೇವ್ ನಾವು. ಹಿಂಗಾಗಿ ಸತ್ಯದಿಂದ ನಡೆದಿದೀವಿ, ಧರ್ಮದಿಂದ ನಡೆದಿವಿ. ಇದು ನೋಡ್ರಿ, ಕೈಯಾಗ ಭಿಕ್ಷಾ ಪಾತ್ರ ಬಂದದ. ಎಲ್ಲಾರು ಹೇಳಂಗಿಲ್ಲ. ಸತ್ಯದಿಂದ ನಡೆದವರು, ಧರ್ಮದ ಹಾದಿ ತುಳಿದವರು ಶ್ರೀಮಂತರಾಗಿಲ್ಲ, ಮತ್ತಿಷ್ಟು ಬಡವರಾಗ್ಯಾರ. ಈ ಲೋಕದಾಗ ಬಡವರಾಗ್ಯಾರ, ಈ ಲೋಕದಾಗ ದರಿದ್ರ ಅನ್ಸ್ಕೊಂಡಾರ. ಪರಲೋಕದಲ್ಲಿ ಅವರಂತ ಶ್ರೀಮಂತರು ಯಾರು? ದೇವ್ರು ನೋಡೋದು ನೀವು ಗಳಿಸಿರಿ ಬಂತ ಸಂಪತ್ತಲ್ಲ. ಸಂಪತ್ತ ಒಂದು ಮೂರ್ಖನೂ ಗಳಿಸ್ತಾನದ. ಸಂಪತ್ತ ಗಳಿಸಾಕೇನ ಬಾಳ ಬುದ್ಧಿ ಬೇಕೇನು? ಸ್ವಲ್ಪ ಸುಳ್ಳು ಹೇಳು, ಸ್ವಲ್ಪ ಇಕ್ಕಿಡಿಂದ ಕಡಿ ಮಾಡು, ದೊಡ್ಡ ಶ್ರೀಮಂತ ಆಗ್ತೀಯ ನೀನು. ಶ್ರೀಮಂತಿಕೆ ಬರ್ಬೇಕಾದ್ರೆ ಬಹಳ ಬುದ್ಧಿ ಬೇಕಾಗಿಲ್ಲ. ಯಾವಳೋ ಒಬ್ಬ ವೇಶ್ಯೆ ನೋಟಿನ ಬಂಡಲ ಸುಟ್ಟಿ ಚಹಾ ಮಾಡಿದ್ಲು ಪ್ರಿಯಕರಣಿಗೆ. ಅಷ್ಟು ದುಡ್ಡಿತ್ತು ಅವಳ ಹತ್ರ. ಅಂದ್ರೇನು ಬಹಳ ದೊಡ್ಡಕ್ಕಿ ಪುಣ್ಯಾತ್ಗಿತ್ತಿ ಆದ್ಲೇನ ಅವಳು? ನೋಟನ ಬಂಡಲ ಸುಟ್ಟಿ ಚಹಾ ಮಾಡಿ. ಹಣ ಮಹತ್ವದ್ದದೋ ಏನು ಗುಣ ಮಹತ್ವದ್ದದ? ಜೀವನದಾಗ ಏನದ ಮಹತ್ವದ್ದು? ಎಲ್ಲಾರು ಹೊಂಟಾರ ಹಣ ಗಳಿಸ್ಕೋತು, ನಾವು ಹುಚ್ಚರಂಗ ಬೆನ್ನ ಹತ್ತಿ ಹೊಂಟಿವು. ಅವ್ರ ಅಟ್ಟ ಶ್ರೀಮಂತ ಆಗ್ಲಿಕತ್ತಾರ, ನಾವ್ಯಾಕೆ ಹಿಂದೆ ಉಳಿಬೇಕು? ನಾವು ಜನರ ಘೋಣ ಮರುದು, ಅನೀತಿ ಮಾಡಿ, ಅನ್ಯಾಯ ಮಾಡಿ ಎಷ್ಟು ಶ್ರೀಮಂತ ಹಾಕೋತ್ ಹೊಂಟಿವ್ರಿ, ಎಷ್ಟು ಶ್ರೀಮಂತ ಹಾಕೋ. ಯಾಕ? ಜನರ ಶ್ರೀಮಂತಿಗೆ ಕಿಮ್ಮತ್ ಕೊಡ್ತಾರಂತ ಶ್ರೀಮಂತ ಹಾಕೋತ್ ಹೊಂಟೀವಿ. ಜನರ ಚಲುವಿಕೆಗೆ ಕಿಮ್ಮತ್ ಕೊಡ್ತಾರಂತೇಳಿ ಮಾರಿ ಏನೇನೋ ಹಚ್ಕೋತ್ ಹೊಂಟಿದೀವಿ. ಏನ್ ಜನರ ಸಲಾಗಿ ಬದುಕ್ತಿರಿ? ನಿಮ್ಮ ಆತ್ಮ ಸಂತೋಷಕ್ಕೆ ಬದುಕ್ತಿರಿ? ಜನರ ಕಿಮ್ಮತ್ತು ಕೊಡ್ತಾರೆ ಅಂತ ಬದುಕ್ಲಕ್ ಹೋಗ್ಬೇಡ್ರಿ. ಭಗವಂತಗೆ ಏನ್ ಇಷ್ಟ ಅದು ನೋಡಿ ಬದುಕ್ಲಕ್ ಚಾಲು ಮಾಡ್ರಿ. ಭಗವಂತಗ ಸತ್ಯ ಇಷ್ಟ, ಭಗವಂತನಿಗ ಧರ್ಮ ಇಷ್ಟ. ಭಗವಂತ ನೋಡೋದು ನಮ್ಮ ಶಾಂತ ಭಾವ.
ನನ್ನ ಒಳಗಿರುವಂತಹ ದೈವಿ ಗುಣಗಳು ದೇವ್ರು ನೋಡ್ತಾನ. ಇದೆಲ್ಲ ಹೊರಗಿಂದ ದೇವ್ರು ನೋಡಂಗಿಲ್ಲ. ಜನರ ಬೆನ್ನ ಹತ್ತಿ ಹೋಗ್ಬೇಡ್ರಿ, ಪರಮಾತ್ಮಗ ಬೆನ್ನ ಹತ್ತಿ ಹೋಗ. ಗಳಸಲ್ಯಾಕ ಈ ಮೂರ್ಖರು ಎಷ್ಟು ಗಳಿಸ್ತಾರ, ಗಳಸಾಲ್ಯಾಕ. ಬದುಕ್ಲಿಕ್ಕೆ ಎಷ್ಟು ಬೇಕ್ರಿ, ಬದುಕ್ಲಿಕ್ಕೆ ಎಷ್ಟು ಬೇಕು. ಎರಡು ತುತ್ತ ಅನ್ನ, ಮೈ ಮುಚ್ಚುಗೊಳಕ ಬಟ್ಟೆ ಸಾಕಲ್ಲ. ಈ ಶರೀರ ಏನು ಹೆಚ್ಚಿಂದ ಬೆಳೆದೇನು? ಒಂದಲ್ಲ ಎರಡು ರೊಟ್ಟಿ ಸಾಕಂತದ. ಹಸಿ ಬಾರ್ಯಾಕದ ಎಂದರೆ ನಿಮ್ಗ ಭಾರಿ ಭಾರಿ ಬೆಳೆದೇನು? ಬಾರಿ ಬಾರಿ ಅದು ಬೇಡಿಲ್ಲ. ನೀ ರೊಟ್ಟಿ ಕೊಟ್ರು, ಒಣ ರೊಟ್ಟಿ ಕೊಟ್ರು ಅದು ಆರಾಮ್ ಇರ್ತದ. ನಿನ್ನ ಮನಸ್ಸು ಬೇಡ್ಯಾರ ಅದೇ ತಿನ್ಬೇಕು, ಇದೇ ತಿನ್ಬೇಕು. ಏನ್ ತಿಂದ್ರು ಏನಾಗುವುದದ? ಊರಾಗ ಒಂದು ಗಿರಣಿ ಅದ. ಗಿರಣಿ ಒಳಗ ನೀ ಏನ್ ಬೇಕಾದ ಹಾಕು. ಜೋಳ ಹಾಕು, ಗೋಧಿ ಹಾಕು, ಮೆಕ್ಕೆಜೋಳ ಹಾಕು. ಬೀಸುದ ಹಿಟ್ಟ ಬಿಳಿನೇ ಬೀಸ್ತದ. ಹಂಗ ಇದೊಂದು ಗಿರಣಿ ಭಗವಂತ ಕೊಟ್ಟಾನ. ನೀ ಏನ್ ಹಾಕ್ತಿ ಹಾಕು, ಹಣ್ಣು ಹಾಕು, ಹಳದಿನೇ ಬೀಸ್ತದ. ಅದೇನೋ ಹೇಳಿಲ್ಲ ನಿಮಗೆ, ಇದೇ ಕೊಡ್ರಿ ಅದೇ ಕೊಡ್ರಿ. ನಮ್ಮ ಚಟಗಳು ಶ್ರೀಮಂತರದವು. ಶ್ರೀಮಂತರಂದ್ರೆ ಹಿಂಗೆ ಇರ್ಬೇಕು, ಇದೇ ತಿನ್ಬೇಕು. ಏನ್ ತಿಂದಿದಿ ಅದು ದೇವ್ರು ನೋಡಂಗಿಲ್ಲ. ನೀ ಏನು ತೊಟ್ಕೊಂಡಿ ಅದು ದೇವ್ರು ನೋಡಂಗಿಲ್ಲ. ನಿನ್ನ ಭಾವ, ನಿನ್ನ ಹೃದಯ, ನಿನ್ನ ಭಕ್ತಿ. ದೇವ ಭಾವಾचा ಭುಕೇಲ. ದೇವನಿಗೆ ಭಾವ ಬೇಕಾಗ್ಯದ. ದೇವನಿಗೆ ಶುದ್ಧಾದ ಮನಸ್ಸು ಬೇಕಾಗ್ಯದ. ಶುದ್ಧ ಚಿಂತನೆ ಬೇಕಾಗ್ಯದ. ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವ. ವೇದ ಪ್ರಿಯನೆಂಬರು ಶಿವನು, ಶಿವನು ವೇದ ಪ್ರಿಯನಲ್ಲ. ನಾದ ಪ್ರಿಯನೆಂಬರು ಶಿವನು, ನಾದ ಪ್ರಿಯನಮ್ಮ ಅಲ್ಲ. ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವ. ಆ ಶಿವನ ಭಕ್ತಿ ಒಳಗ, ಆ ದೇವರ ಭಕ್ತಿ ಒಳಗ ಸ್ವಲ್ಪ ಕಣ್ಣು ಒದ್ದಿ ಆಗ್ಲಿ. ಸಂಸಾರದ ಕಷ್ಟಕ್ಕಾಗಿ ಎಷ್ಟು ಕಣ್ಣೀರ ಸುರಿತದ. ಅದು ಇಲ್ಲ ಇದು ಇಲ್ಲ ಅನ್ನುವಾಗ ಬಕೆಟ್ ಗಟ್ಲೆ ನೀರು ಹೋಗ್ತದ ಕಣ್ಣಂದು. ದೇವ್ರು ನನಗಿಷ್ಟೊಂದು ಕೊಟ್ಟಾನಲ್ಲ, ಸುಂದರ ಜೀವನ ಅಂತ ಒಂದ್ ಹನಿ ಕಣ್ಣೀರು ಯಾರ ಕಣ್ಣಂದು ಹೋಗ್ಯಾವೇನು? ದೇವ್ರೇ ನೀ ಇಷ್ಟ ಕೊಟ್ಟಿಯಲ್ಲ ಅಂತ ಯಾರು ಅದಾರ? ಯಾರೀಗ ನೀ ಇಷ್ಟ ಕೊಟ್ಟಿಯಲ್ಲ ಅಂತ ಧನ್ಯವಾದ ಕೊಡುವವರು? ಗುಡಿ ಒಳಗ ಧನ್ಯವಾದ ಕೊಡಾಕ ಒಬ್ಬರೇ ಬಂದಾರೇನು? ಎಲ್ಲಾರು ಕಂಪ್ಲೇಂಟ್ ಮಾಡಾಕ ಬಂದಾರ. ಅದು ಇಲ್ಲ ಇದು ಇಲ್ಲ, ದೇವರಿಗೆ ತಪ್ಪ ಹೊರಸಾಕ ಬಂದಾರ. ದೇವ್ರಂದ್ರ ನಿಮ್ ಕೈ ತೆಳಗಿನ ಆಳ ಮನುಷ್ಯ, ಎಲ್ಲಮ್ಮ ನಿಮ್ ಕೈ ತೆಳಗಿನ ಆಳ ಮನುಷ್ಯ. ನೀವ್ ಬೇಡವ್ರು ಅಕ್ಕಿ ಕೊಡಾಕಿ, ನಿಮಗ ನೀವು ಸಾಕಿದ ಪ್ರಾಣಿ ಅದು. ದೇವ್ರೇ, ಹೇ ಎಲ್ಲಮ್ಮ, ನನಗೆ ಏನೇನು ಬೇಕು ನೀ ಕೊಟ್ಟೆ ಕೊಡ್ತೀಯಲ್ಲ, ನನಕ್ಕಿಂತ ಹೆಚ್ಚು ನಿನಗ ತಿಳಿದದ. भाग्य से ज्यादा समय से पहले कुछ भी नहीं मिलता. ನಿನ್ನ ಭಾಗ್ಯದೊಳಗೆ ಎಷ್ಟನ್ನೋದು ಸಿಗುವುದೇ ಅದ. ಆ ಸಮಯ ಬತ್ತಂದ್ರ ಅದು ಸಿಗುವುದೇ ಅದ. ಬೇಡ್ತಿ ಯಾಕ ಹುಚ್ಚರಂಗ? ಬೇಡಿ ಬೇಡಿ ಯಾಕ ಬಡವಾಗ್ತೀಯ? ಯಾಕ ಎಲ್ಲ ಗುರುತದ. ಯಾರಿಗ ಎಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು. ಎಲ್ಲಮ್ಮನಕಿಂತ ಶಾಣೆ ಅದೇವ್ ನಾವು. ಆಕಿಗೆ ಹೇಳ್ತೀವಿ ಇಟ್ಟು ಕೊಡು ಅಂದ್ರ ನೀ ಸತ್ತುಳಕ್ಕಿ ದೇವಿ. ದೇವ್ರಿಗೆ ಅಳಿಲಿಕ್ಕೆ ಹೊಂಟೇವ್ ನಾವು. ಆ ದೇವಿ ಬಲ್ಲಿ ಶಕ್ತಿ ಇಲ್ಲ. ಈ ದೇವ್ರಿಗೆ ಬಂದು ನೋಡು. ಆ ದೇವ್ರು ಬಹಳ ಕೆಟ್ಟ ದೇವ್ರದ. ಅದ್ರ ಪವಾಡ ಬಹಳ ದೊಡ್ಡದದ. ಏನು ಹುಚ್ಚುಚ್ಚಾರ ಕಲ್ಪನೆಗಳಿವ. ಎಂತೆಂತ ಕಲ್ಪನೆಗಳ್ರಿ ಇವು. ಮಹತ್ವದ ವಿಷಯ ಇವತ್ತೆಂದು ಪರಮಾರ್ಥ. ಪರಮಂದ್ರ ಶ್ರೇಷ್ಠ. ಭಕ್ತಿ ಸಂಪತ್ತು ಎಲ್ಲಕ್ಕಿಂತಲೂ ದೊಡ್ಡದು. ಹೃದಯದಿಂದ ನಾವು ಶ್ರೀಮಂತರದೀವಿ. ನಮಗ ಬದುಕ್ಲಕ್ಕ ಬರ್ತದ. ನಾವು ಆನಂದೊಳಗ ಬದುಕ್ತಿವಂತನ್ರಿ. ಚಲೋ ಬಟ್ಟಿ ಹಾಕೊಂಡಿರಿ ಅಂದ ಬಳಿಕ ನೀವು ಬಾಳ ಶ್ರೀಮಂತರೇನು?
ಚಲೋ ಸೀರೆ ಹಾಕೊಂಡಾಳ, 1 ಕಿಲೋ 2 ಕಿಲೋ ಬಂಗಾರದ ಮಾರೆಗೆ ಕಳೆ ಇಲ್ಲ. ಚಿಂತೆ ಆಗದಾಳ, ಹೂವು ಬಾಡದಂಗ ಮಾರಿ ಬಾಡ್ಯದ, ಏನ್ ಮಾಡೋದ್ ತಗೊಂಡಂತ ಜೀವನ. ಹರಕ ಸೀರೆನೇ ಹಾಕೊಂಡಾಳ, ತಳ ತಳ ಮಿನ್ಸಕ್ಕತದ ಮಾರಿ. ಎಲ್ಲಮ್ಮನ ಗುಡಿಕ್ಕ ಬಂದಿಳು ದೊಡ್ಡ ಸಾವುಕಾರ್ತಿ, ಕೈಯಾಗ ಕಮಲದ ಹೂವ ಹಿಂಗ ಅರಳಿತ್ತು. ಎಲ್ಲಮ್ಮ ದೂರಿಂದೆ ಅಂದಳು, ಒಗದು ಬಿಡು ಮಗಳೇ, ನಿನ್ನ ಹೂವಿಗಾಗಿ ನಾ ಗೊತ್ತಿಲ್ಲ, ನಾ ನಿನಗೊಂದು ಹೃದಯ ಕೊಟ್ಟಿನಲ್ಲ, ಹೂವನು ಹೃದಯ ಅದು ಅರಳಿದೋ ಇಲ್ಲೋ, ನಿನ್ನ ಹೃದಯದ ಪುಷ್ಪ ಕೊಡು ಮಗಳೇ, ನಿನ್ನ ಹೃದಯದ ಪುಷ್ಪ ಕೊಡು ಮಗಳೇ, ಇದು ಹೂ ಬಿಡು, ಇಂಥ ಹೂವು ನಾನೇ ಹುಟ್ಟಿಸಿದ್ದಿದು, ಎಲ್ಲಮ್ಮ ಹುಟ್ಟಿಸಿದ್ದೆ, ಎಲ್ಲಮ್ಮ ಕೊಡಾಕ್ ಹೊಂಟೇವ್ ನಾವು. ಏನು ಹುಟ್ಟಿಸಿಲ್ಲ ಹೇಳ್ರಿ ಎಲ್ಲಮ್ಮ, ತೆಂಗಿನಕಾಯಿನೂ ಆಕಿನೇ ಹುಟ್ಟಿಸ್ಯಾಳ, ಉದ್ದಿನ ಕಡ್ಡಿ ಆಕಿನೇ ಹುಟ್ಟಿಸ್ಯಾಳ, ಆಕಿಂದೆ ಕೊಟ್ಟು ನಾ ಕೊಟ್ಟೆ. ಇಲ್ಲಿದೆ ಕಲ್ಲ, ಇಲ್ಲಿದೆ ಮಣ್ಣು ತಗೊಂಡು ಮನಿ ಕಟ್ಟದ, ನಾ ಕಟ್ಟಿದೆ. ಇಲ್ಲಿದೆ, ಎಲ್ಲಿ ತರ್ತಾನ, ಇಲ್ಲಿದೆ, ದೇವರು ಕೊಟ್ಟಿದ್ದೆ. ನಿನ್ನದು ನಿಜ ಏನದ ಅದು ನೀಡು ಭಗವಂತಗದು ನಿಜವಾದ ನೈವೇದ್ಯ. ನಿಜವಾದ ನೈವೇದ್ಯ ಯಾವ್ದು ಗುರ್ತದ ನಿಮಗ? ದೇವ್ರಿಗೇನ್ ತರ್ತಿರಲ್ ನೀವು, ಬಾನ ಒಬ್ಬಟ್ಟ ಅದು ನೈವೇದ್ಯ ಅಲ್ಲ, ಅದು ಅವಳದೇ ಅದ. ಅವಳು ಕೊಟ್ಟಿದ್ದೆ ಅವಳಿಗೆ ಕೊಟ್ಟು ನಾ ಕೊಟ್ಟೆ ಅನ್ನೋ ಹಂಗಾರ ಯಾಕ? ದೇವರಿಗೆ ಎಂತ ನೈವೇದ್ಯ ಬೇಕಂದ್ರೆ ನಮ್ಮ ಅಹಂಕಾರದ ನೈವೇದ್ಯ ಬೇಕು. ನಮ್ಮ ಅಹಂಕಾರ ಇದು ನಮ್ಮ ಸ್ವಂತದ್ದು, ನಾವು ಹುಟ್ಟಿಸಿದ್ದದು, ನಾನು ಅನ್ನೋದು ನಮ್ದುದು, ನಾನಿಂತವಳು, ನಾನು ಬಡವಿ, ನಾನೇ ಸಾವುಕಾರ, ಈ ಅಹಂಕಾರ ತಾಯಿಗೆ ಬೇಕಾಗ್ಯದ. ಆ ಅಹಂಕಾರ ಯಾರು ಕೊಡ್ತಾರ್ರಿ? ಅದೆಲ್ಲ ಮುಚ್ಚಿಡ್ತಾರೆ ಎಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನಾವ್ ಎಂದೂ ಒಯ್ದಿಲ್ಲ ಹೂವ ತೆಂಗಿನಕಾಯಿ, ಅಹಂಕಾರೇ ಒಯ್ದಕ್ಕಿನ ಪಾದಕ್ಕೆ ಹಾಕೋದು. ಯಾವ ತಾಯಿ ಎಲ್ಲ ನಿಂದ ದೇವ, ನಾವೊಂದು ಧೂಳ, ನಾವೊಂದು ಕಸ ಕಡ್ಡಿ ಎಲ್ಲ ನಿಂದೇವ ತಾಯಿ ಅನ್ರಿ. ಅದು ನಿಜವಾದ ನೈವೇದ್ಯ. ಅಲ್ಲಿ ಎಲ್ಲಮ್ಮ ಕುಲು ಕುಲು ನಗತಿರ್ತಾಳ. ಒಂದು ವಿಷಯ. ಇನ್ನೊಂದು ವಿಷಯ ಹೇಳಿದ್ದ, ನೀವೇನೇನು ಮಾಡ್ತಿರಲ್ಲ ಅದಕ್ಕೆಲ್ಲವೂ ಪರಿಣಾಮ ಆದ. ನೀ ದೊಡ್ಡ ದೇವ್ರಿರು, ದೇವ್ರಿದ್ರು ಇದು ಬಿಟ್ಟಿಲ್ಲ, ದೇವ್ರಿದ್ರು ಇದು ಬಿಟ್ಟಿಲ್ಲ. ನಾರಾಯಣ ಪರಮಾತ್ಮ ಬಹಳ ದೊಡ್ಡ ದೇವರು, ಜಗತ್ತದ ಪಾಲನೆ ಮಾಡುವಂತ ದೇವರು. ಪ್ರಸಂಗ ಬಂದಕ್ರ ಅವನು ಒಂದು ತಪ್ಪ ಹೆಜ್ಜೆ ಇಟ್ಟ. ತಪ್ಪ ಹೆಜ್ಜೆ ಯಾಕಿಟ್ಟ? ಲೋಕದ ಕಲ್ಯಾಣಕ್ಕಿಟ್ಟ. ಅವನಿಗೇನು ಬೇಕಾಗಿದ್ದಿಲ್ಲ. ಜಾಲಂಧರ್ ಅಂತಕ್ಕಂತ ರಾಕ್ಷಸ ಬಹಳ ಬಲಿಷ್ಠ ಆಗಿದ್ದ. ರಾಕ್ಷಸರಿಗೆ ಶಕ್ತಿನೂ ಬಹಳ, ತಪಸ್ಸರಿನೂ ಬಹಳ, ಯಾರಿಗೂ ಸೋಲುವಲ್ಲಾಗಿದ್ದ. ಎಲ್ಲಾ ದೇವರು ಸೋತ್ರು, ಇಂದ್ರನು ನಡಗ್ಲಕತ್ತ, ಇನ್ನು ಮಾಡೋದೇನು ಇವನು ಮುಂದ? ಎಲ್ಲಾ ದೇವತೆಗಳು ಓಡ್ ಬಂದು ಶಿವನ ಹತ್ರ, ಭಗವಂತ ನೀನೇ ಒಂದ್ ದಾರಿ ತೋರ್ಸು, ಇವ ದುಷ್ಟ ರಾಕ್ಷಸ ಅಯೋವಲ್ಲಾಗ್ಯಾನ, ಹಿಂಗೆ ನೀವು ಸುಮ್ಮನೆ ಧ್ಯಾನದಾಗ ಕೂತ್ರಂದ್ರ ನಾಳೆಗೆ ರಾಜಕೀಯ ಅವ್ರದು. ಜಾಲಂಧರ ಅಷ್ಟ ಬಲವಂತಾಗಿದ್ದ. ಅಷ್ಟ ಬಲವಂತ ಯಾಕಾಗಿದ್ದ? ಹೆಂಡತಿ ಪುಣ್ಯ ತಟ್ಟಿತ್ತು. ಜಾಲಂಧರ ರಾಕ್ಷಸನ ಹೆಂಡತಿ ವೃಂದ, ಮಹಾಪತಿವ್ರತೆ ವೃಂದ. ಅವಳು ಮಾಡಿದ ಪುಣ್ಯ ಅವನಿಗೆ ತಟ್ಲಕತ್ತಿತ್ತು. ನೀವು ಮಾಡಿರೋ ಪುಣ್ಯ ನಿಮ್ಮ ಗಂಡಗೆ ತಟ್ಟದ. ಅವ ಎಷ್ಟೇ ಯಾಕೆ ದುಷ್ಟಿರುವ ಯಾಕ? ನಿಮ್ಮ ಪುಣ್ಯದ ಮೇಲೆ ಹಾರಾಡವ ಆ ಪ್ರಾಣಿ. ಹಂಗ ರಾಕ್ಷಸ ಹೆಂಡತಿ ಪುಣ್ಯದಿಂದ ಹರಿಯಾಡ್ಲಕತ್ತಿದ್ದ. ಶಿವಾಂದ, ನನಗಿದ್ರೊಳಗೆ ಬಹಳ ತಿಳಂಗಿಲ್ಲ, ಜಗತ್ತದ ಪಾಲನೆ ಮಾಡುವಂತ ವಿಷ್ಣು ಪರಮಾತ್ಮನ ಕಡೆ ಹೋರಿ, ಅದು ಆ ಖಾತೆ ಅವನ ಕಡೆ ಅದ, ಹೋರಿ. ವಿಷ್ಣು ಪರಮಾತ್ಮ ಬಂದು ಕೈ ಮುಗಿದ್ರು. ಹಾಲಿನ ಸಮುದ್ರ ಒಳಗೆ ಹಿಂಗ ನಿವಾಂತ ಮಕ್ಕೊಂಡ್ರೆ ಹೆಂಗ ನಮ್ಮ ಗತಿ ಏನು? ಎದ್ದೇಳ್ರಿ, ಏನ್ರಿ ಮಾಡ್ರಿ. ಅವಾಗ ವಿಷ್ಣು ಪರಮಾತ್ಮ ಕಣ್ಣೆ ಮುಚ್ಚಿ ನೋಡ್ದ. ಈ ರಾಕ್ಷಸನಿಗೆ ಹೆಂಡತಿ ಪುಣ್ಯ ಅದ, ಮಹಾಪತಿವ್ರತೆ ಹೆಂಡತಿ ಎಂದದಾಳ. ಆ ಪುಣ್ಯದಿಂದ ಇಟ್ಟ ಹರ್ಯಾಡಕತ್ತಾನಲ್ಲ, ಈಕಿಂದ ಸ್ವಲ್ಪ ಪುಣ್ಯ ಕಮ್ಮಿ ಮಾಡಿಬಿಟ್ರಾಯ್ತು, ಆ ಕಡೆ ತಾನೇ ಸಾಯ್ತಾನ.
ದೇವತೆಗಳಿಗೆ ಹೇಳ್ದ, ನೀವು ಇದ್ದ ಹಂಗೆ ಕಂಟಿನ್ಯೂ ಇಡ್ರಿ, ನಾ ಈ ಕಡೆಕಿನ ಪುಣ್ಯ ಕಮ್ಮಿ ಮಾಡ್ತೀನಿ. ಸಾದ ಮೂದಾಕಿನ ಗಂಡನ ರೂಪ ತಾಳ್ದ ವಿಷ್ಣು ಪರಮಾತ್ಮ. ಜಾಲಂಧರ ರಾಕ್ಷಸನ ರೂಪ ತಾಳ್ದ, ಅವನ ಮನೆಗೆ ಹೋದ. ಮನೆಯೊಳಗೆ ಒಬ್ಬಳೆ ಹೆಂಡತಿ ವೃಂದ, ಆಕಿ ಮಹಾಪತಿವ್ರತೆ. ಆಕಿಂದೇನು ಜಪ, ಆಕಿಂದೇನು ಅನುಷ್ಠಾನ, ತನ್ನ ಪೂಜೆ ಒಳಗಿದ್ಳು. ಅಚಾನಕ್ ಹೋಗಿ ನಿತ್ಯವ. ಯಾರು? ವಿಷ್ಣು ಪರಮಾತ್ಮ. ರೂಪ ಯಾವ ತಾಳೇನ? ಆಕಿನ ಗಂಡಂದು ರೂಪ ತಾಳ್ ನಿತ್ತಾನ. ಆಕಿ ಒಂದ್ ಕ್ಷಣ ಗಂಡನ ಮೇಲೆ ಇರುವ ಪ್ರೇಮ ಭಕ್ತಿ, ನನ್ನ ಗಂಡ ಬಂದ, ಬೇಗನೆ ಹೋಗಿ ತಬಕೊಂಡೇ ಬಿಟ್ಲು. ಮೋಹ ಎಟ್ಟ ಕೆಟ್ಟಿರ್ತದ ನೋಡ್ರಿ. ಒಂದ್ ಕ್ಷಣ ವಿಚಾರ ಮಾಡ್ಬೇಕೋ ಇಲ್ಲೋ. ಪತಿವೃತ್ತರಿಗೆ ಎಲ್ಲ ಗುರುತಾಗ್ತದ, ಖರೆ ಮೋಹದಾಗ ಗುರುತಾಗ್ಲಿಲ್ಲ. ಒಳಗೆ ಯಾಕೋ ಒಳಕದಂಗ ಆಯ್ತು, ನನ್ನ ಗಂಡನಂಗೆ ಕಾಣ್ತಾರ, ಕರೆ ಏನು ಒಳಗ ಹಂಗ ಅನಸ್ತು, ಸಂಶಯ. ಕರೆ ಟೈಮ್ ಮೀರಿ ಹೋಗಿತ್ತು, ಅಪಗೊಂಡಿದ್ಲು. ಪರಪುರುಷರ ಸ್ಪರ್ಶವಾಯಿತು. ಈಕಿನ ಪುಣ್ಯ, ಪತಿವ್ರತ ಪುಣ್ಯ ಕಡಿಮೆ ಆಯ್ತು. ಇಲ್ಲಿ ಪುಣ್ಯ ಕಡಿಮೆ ಆಯ್ತು, ಆ ಕಡೆ ಗಂಡ ಯುದ್ಧದಲ್ಲಿ ಸತ್ತೋದ. ಯಾವಾಗ ಈ ನಿಜ ಸಂಗತಿ ಈ ಮಹಾಪತಿವ್ರತೆ ವೃಂದೆಗೆ ಗುರುತಾಯ್ತು, ಎಲ್ಲೋ ನಾರಾಯಣ ವಿಷ್ಣು ಪರಮಾತ್ಮನೇ, ಎಷ್ಟು ಕಪಟಿಯೋ ನೀನು. ನಿನ್ನ ಒಳಗ್ ಖರೆ ಸಾಮರ್ಥ್ಯ ಇದ್ರೆ ಮುಂದೆ ಬಂದು ಯುದ್ಧ ಆಗ ಮಾಡೋದಿತ್ತು. ಇಂದ ಹೆಂಗಸರ ಬುದ್ಧಿ ಇದು, ಹಿಂಗ್ ಮಾಡೋದು. ಮೋಸ ಮಾಡಿ ಕೊಂದೆಲ್ಲೋ ನನ್ನ ಗಂಡಗ. ಗಂಡನ ಮೇಲೆ ಇರುವ ಪ್ರೇಮ ಭಕ್ತಿಯಿಂದ ನಾ ತರ್ಪಡಿಸಕತ್ತೀನಿ. ಈಗ ನೋವು ಆಗ್ಲಿಕತ್ತದ ಹೃದಯದೊಳಗ. ಆ ನೋವು ನನಗೇ ಗುರ್ತು. ಎಂತ ನೋವು ಕೊಟ್ಟೆವು ನನಗ. ನಾನು ಹೆಂಗ ತರ್ಪಡಿಸ್ತಾ ಇದ್ದೀನೋ ಗಂಡನ ಪ್ರೀತಿಗಾಗಿ, ಗಂಡನ ನೋವ ದುಃಖ ಅನುಭವಿಸಿ, ನೀನು ನಿನ್ನ ಹೆಂಡತಿಗೋಸ್ಕರ ಹಿಂಗೇ ತರ್ಪಡಿಸ್ತೀಯ, ಕ್ಷಣ ಕ್ಷಣ ಅಳತೀಯ. ವೃಂದ ಕೊಟ್ಟಿರುವಂತ ಶ್ರಾಪ ವಿಷ್ಣು ಪರಮಾತ್ಮನಿಗೆ ತಟ್ಟತು. ರಾಮಾಯಣದೊಳಗ ರಾಮನ ಹೆಂಡತಿಗೆ ಸೀತಾ ಓಡಿಸ್ಕೊಂಡು ಎಷ್ಟು ತ್ರಾಸ ಅನುಭವಿಸನ ರಾಮ. ಹೇ ಸೀತೆ, ಹಾಯ್ ಸೀತೆ. ಗಿಡ ಮರಗಳಿಗೆಲ್ಲ ಕೇಳ್ತಿದ್ದ, ಹಕ್ಕಿಗಳಿಗೆಲ್ಲ ಕೇಳ್ತಿದ್ದ, ಎಲ್ಲೆಳ ನನ್ನ ಸೀತಾ. ಅಲ್ಲಿ ಮಾಡಿರುವ ಪಾಪ ಇಲ್ಲಿ ಕಳಿಬೇಕಾಯ್ತು. ದೇವರಿಗೆ ಬಿಟ್ಟಿಲ್ಲ, ಜಗತ್ತ ಪಾಲಿಸುವಂತ ದೇವರು ಮತ್ತು ವಿಷ್ಣು ಪರಮಾತ್ಮ ಅಂತ ಸ್ವಾರ್ಥಿ ಮಾಡಿದ್ದೇನ್ರಿ? ಚಟ ಹೆಚ್ಚಾಗಿ ಮಾಡಿದ್ದೇನು? ದೇವಲೋಕ ಉಳಿಸಬೇಕಂತ ಮಾಡಿದ್ದ, ಅಂದ್ರೂ ಫಲ ಬಿಟ್ಟಿಲ್ಲ. ಮರಣ ಬಂದರೆ ಸಿಟ್ಟಿಲ್ಲ, ತಿಳಿದಂತ ಮಹಾತ್ಮರಿಗೆ ಬಿಟ್ಟಿಲ್ಲ. ಜಗತ್ತ ಪಾಲಕ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ಪರಮಾತ್ಮಗೆ ಬಿಟ್ಟಿಲ್ಲ. ಇನ್ನು ನಾನು ನೀವು ಎಲ್ಲ ಗಿಡ ತಪ್ಪಲ. ನೀವು ಚಲೋ ಕರೆ ಮಾಡ್ರಿ, ಸುಮಾರು ಕರೆ ಮಾಡ್ರಿ. ಮಾಡಿರಿಲ್ಲ ಉಣಬೇಕು. ಇವತ್ತಿಲ್ಲ ನಾಳೆ, ಈ ಜನ್ಮದಾಗಿಲ್ಲ ಮುಂದಿನ ಜನ್ಮದಾಗ. ಅದಕ್ಕೆ ಹೇ ಮನುಷ್ಯನೇ, ಬಹಳ ಎಚ್ಚರವಾಗಿರು. ಯಾರ್ದೋ ₹1 ಆಶಾ ಮಾಡಕ್ ಹೋಗಬೇಡ. ಆಶಾಕ್ಕ ಬಿದ್ದು ಕೆಟ್ಟ ಕೆಲಸ ಮಾಡಕ್ ಹೋಗಬೇಡ. ಯಾರದರೆ ಸಂಸಾರ ಒಳಗ ಹುಳಿ ಹಿಂಡಲಕ್ಕೂ ಹೋಗಬೇಡ. ಪರಸತಿ ವಲ್ಲೆಯ ನೆಂಬ ಬಸವಣ್ಣ ಹೇಳಿಲ್ಲ? ಮತ್ತೊಬ್ಬರ ಹೆಂಡತಿ ಅಂದ್ರ ತಾಯಿ ಸಮಾನ ತಿಳ್ಕೊ, ಮತ್ತೊಬ್ಬರ ಹಣ ಅಂದ್ರ ಮಣ್ಣಿನ ಸಮಾನ ತಿಳ್ಕೊ. ಯಾರ್ದೋ ಇಲ್ಲಿ ಬಿದ್ದದ ಬಂಗಾರ ರೊಕ್ಕ, ಅದು ಮಣ್ಣ ಅಂತ ತಿಳ್ಕೊ, ಮುಟ್ಟಾಕ್ ಹೋಗಬೇಡ. ಒಯ್ದು ಕೊಟ್ರ ಬಹಳ ಪುಣ್ಯ ಬರ್ತದ. ನಾವು ನಡೆ ಕಡೆ ಪ್ರವಚನಕ್ಕೆ ಬಂದಿರ್ತೀರಿ, ಅಲ್ಲೊಂದು ₹5 ನೋಟ್ ಬಿದ್ದಿರ್ತದ, ಅದ್ ನೀವಟ್ಟೇ ನೋಡಿರ್ತೀರಿ. ಚಲೋ ಆಯ್ತು, ನಿಮ್ ಮನಸ್ಸಿನಾಗ ಗದ್ದಲ. ಇದು ₹5 ನಾ ಒಬ್ಬಕ್ಕಿನೇ ನೋಡಿನು, ಮತ್ತಾರು ನೋಡಿಲ್ಲ. ಒಂದ್ ಮನಸ್ಸು ಹೇಳ್ತು ಹಾಕೋ ಕಿಸೆದಾಗ, ಇಲ್ಲಿ ಯಾರು ನಿನಗೆ ನೋಡಿಲ್ಲ, ಹಾಕೋ ಕಿಸೆದಾಗ. ಇನ್ನೊಂದು ಮನಸ್ಸು ಹೇಳ್ತು, ಗುರುಗಳು ಇಟ್ಟು ಗಂಟಲ್ ಹರ್ಕೊಂಡು ಹೇಳಕತ್ತಾರ, ಸುಮಾರು ನಡಿದು ತಪ್ಪಪ್ಪ, ಇನ್ನೊಬ್ರು ನಾವ್ ಯಾಕೆ ತಗೋಬೇಕು,
ಇದು ಪಟಕ್ನೆ ₹5 ತಗೊಂಡು ಯಾರ್ದು ಕಳೆದದ ಅಂತ ಹೇಳೇನು? ಪವಿತ್ರ ಮನಸ್ಸು ಹೇಳ್ತು ಕೊಟ್ಟು ಬಿಡು. ಪಾಪ ಯಾರ್ದ ಕಳ್ದದ, ಅವ್ರ ಮಾರಿ ಎಟ್ಟು ಸಪ್ಪಗಾಗ್ಯದ, ಅವ್ರಿಗೆ ಎಷ್ಟು ತ್ರಾಸ ಆಗ್ಯದ. ನಾ ಈಗ ಕೊಟ್ರ ಅವ್ರ ಮುಖ ಎಟ್ಟು ಅರಳತದ, ಅವ್ರಿಗೆ ಎಷ್ಟು ಹೌಸ್ ಆಗ್ತದ. ಕುಡು ಅಂತ ಒಳ್ಳೆ ಮನಸ್ಸು ಹೇಳ್ತು. ಮತ್ತೆ ಕೆಟ್ಟ ಮನಸ್ಸು ಎದ್ದು ಕೂತ್ರಿ. ಬಾಳ ಗರ್ತಿ, ಚಲೋ ನಡ್ಯಾಕಿಕಿ. ಇಡೀ ಜಗತ್ತೇ ಸುಮಾರದು ಹುಚ್ಚವ್ವ ಮನಸ್ಸು ಹೇಳಕತ್ತು. ಸುಮಾರು ಮನಸ್ಸ ನೀ ಅಟ್ಟು ಚಲೋ ನಡೆದಿದ್ದು ಎಲ್ಲಿ ಹತ್ತಬೇಕು? ಜಗತ್ನಾಗ ಎಲ್ಲಾರು ನಂದು ಕಳ್ದಕ್ರ ಯಾರು ತಂದು ಕೊಟ್ಟಾರೇನು? ಹೆಂಗದ ನೋಡ್ರಿ ಮಜಾ. ಈಗ ನಾ ಯಾಕೆ ಕೊಡ್ಲಿ? ತಗೋ ಹಾಕೋ ವಿಷಯದಾಗ. ನಡ್ದದ ಜಗಳ. ರಾಮಕೃಷ್ಣ ಪರಮಹಂಸರು ಇದಕ್ಕೆ ಬಹಳ ಚಂದ ಉದಾಹರಣೆ ಕೊಡ್ತಾರ. ಅವ್ರ ಅಂತಾರ, ಪ್ರತಿಯೊಂದು ಮನುಷ್ಯನ ಒಳಗೆ 2 ನಾಯಿಗಳದಾವ. ಎಷ್ಟು ನಾಯಿಗಳು? ಒಂದು ಕರಿ ನಾಯಿ, ಬಿಳಿ ನಾಯಿ. ಕರಿ ನಾಯಿ ಯಾವುದು? ಕೆಟ್ಟ ಬುದ್ಧಿ ಕೊಡುವಂತದ ನಾಯಿ ಕರಿ ನಾಯಿ. ಪದೇ ಪದೇ ನಿಮಗೆ ಕೆಟ್ಟ ಬುದ್ಧಿ ಕೊಡ್ತಿರ್ತದ. ಬಿಳಿ ನಾಯಿ ಯಾವುದು? ಒಳ್ಳೆ ನಾಯಿ. ಅದು ಒಳ್ಳೆ ವಿಚಾರ ಹೇಳ್ತಿರ್ತದ ನಮಗ. ಏನೇ ಒಳ್ಳೆ ಕೆಲಸ ನೀವು ಮಾಡೋದು ಬಿಳಿ ನಾಯಿ ಮಾತು ಕೇಳಿ. ಏನೇ ಕೆಟ್ಟ ಕೆಲಸ ನೀವು ಮಾಡೋದು ಕರಿ ನಾಯಿ ಮಾತು ಕೇಳಿ. ಈ ಕರಿ ನಾಯಿ ಹಗಲು ರಾತ್ರಿ ಒಳಗೆ ಜಗಳಾಡ್ತಾನೆ ಇರ್ತಾವ. ಈ ಎರಡೂ ಜಗಳಾಡೋದ್ರೊಳಗ ಯಾವ ನಾಯಿ ಗೆಲ್ತದ? ತಿಳ್ಕೊಂಡು ಹೇಳ ನಂಗ. ಯಾವ ನಾಯಿ ಗೆಲ್ತದ? ಬಿಳಿ ನಾಯಿ ಗೆಲ್ತದೋ ಏನೋ ಕರಿ ನಾಯಿ ಗೆಲ್ತದ? ಹೇಳ್ರಿ ಶಿವರಾಜ್ ಅವ್ರು. ಬಿಳಿ ನಾಯಿ ಗೆಲ್ತದೋ ಕರಿ ನಾಯಿ ಗೆಲ್ತದ? ಕೆಟ್ಟ ಭಾವನೆ ತಗೊಂಡ್ರೆ ಕರಿ ನಾಯಿ ಗೆಲ್ಲತ್ರಿ. ಒಳ್ಳೆ ಭಾವನೆ ತಗೊಂಡ್ರೆ ಬಿಳಿ ನಾಯಿ. ಶಾಬಾಷ್. ಎರಡು ನಾಯಿ ಏನ್ ಕಚ್ಚಾಡಕತ್ತಾವಲ್ಲ, ಯಾ ನಾಯಿಗೆ ನೀರ್ ರೊಟ್ಟಿ ಹಾಕ್ತಿ? ಕರಿ ನಾಯಿಗೆ ನೀರ್ ರೊಟ್ಟಿ ಹಾಕಿದ್ರೆ ಕರಿ ನಾಯಿ ಗೆಲ್ತದ. ಬಿಳಿ ನಾಯಿಗೆ ರೊಟ್ಟಿ ಹಾಕಿದ್ರೆ ಬಿಳಿ ನಾಯಿ ಗೆಲ್ತದ. ಯಾವ ನಾಯಿಗೆ ಗೆಲ್ಸೋದು ನಿನ್ನ ಕೈಯಾಗ? ನಿನ್ನ ಒಳ್ಳೆ ಗುಣ ಹೆಚ್ಚಾಯ್ತಂದ್ರೆ ತಗೊಂಡೋದು ಕೊಟ್ಟು ಬಿಡಿ. ಈ ಗುರುಗಳು ಇಲ್ಲಿ ಸಿಕ್ಕದ ನೋಡ್ರಿ. ಪರಮಾತ್ಮ ಬೆನ್ ತಪ್ಪಡಿಸ್ಲಿಕ್ಕಂತ ಬರೆದಿಟ್ಟ ಡೈರಿಯಾಗ. ಇದು ಒಂದು ಒಳ್ಳೆ ಕೆಲಸ ಇವಳು ಮಾಡಿದ್ಲು. ₹500 ನೋಟಕ್ಕಿ ಮೋಹ ಬಿಟ್ಟು ಇನ್ನೊಬ್ರಿಗೆ ಕೊಟ್ಟು ಬಿಟ್ಲು. ಈಕಿಗೆ ಮುಂದಿನ ಜನ್ಮದಾಗ 5,000 ಸಿಗಬೇಕು. ಅರ್ಥ ಆಗ್ತದ? 500 ಮುಚ್ಚಿಟ್ಲು. ಅವಾಗೂ ಪರಮಾತ್ಮ ಬರೆದಿಟ್ಟ 500 ಈಕಿ ಮುಚ್ಚಿಟ್ಟಳ, ಕೊಡ್ಲಿಲ್ಲ. ಈಕಿಂದ 5 ಲಕ್ಷ ಹೋಗ್ಲಿ. ಎಲ್ಲರ ದವಾಖಾನೆಗೆ ಹಾಕ್ತೇವಲ್ಲ ಅದೇ. ಏನಿಲ್ಲ ನೋಡುವ, ಸುಮ್ಮನೆ ದವಾಖಾನೆ ಹಾಕೊಳ್ಳೋದು. ತಿಂದದ್ದಲ್ಲ, ಉಂಡದ್ದಲ್ಲ. ಜೀವ ಬಾಳ ಮರ ಆಗ್ಯದೇವ. ಡಾಕ್ಟರ್ ಎಲ್ಲ ಕಡೆ ಚುಚ್ತಾನವ, ಕೇಳೋದೇ ಇಲ್ಲವ. ನಮ್ದು ಕೇಳ್ತಾನ್ರಿ ಡಾಕ್ಟರ್? ಮುಖಾಟ್ಲೆ ಬಿಲ್ ಹರಿದು ಬರುದು. ರೈತರ ಮುಂದೆ ನಡೀತದ. ₹50 ಹೇಳಿದ್ರೆ 40 ಮಾಡು, 40 ಹೇಳಿದ್ರೆ 30 ಮಾಡು. ₹10 ಮೆಂತಿ ಪಲ್ಯ ಸುಡಿಗೆ ಬಹಳ ಪರೀಕ್ಷೆ. ದವಾಖಾನೆಗೆ ಯಾವ ಪರೀಕ್ಷೆ? ಇಟ್ಟು ಬಿಲ್ ಆಗ್ಯದ ಕೊಡ್ರಿ ಮಕ್ಕಳ ಅಂದ್ರೆ ನೀವು ಹೊಲ ಮನಿ ಮಾರಿ ಕೊಡ್ಬೇಕು. ಇದು ಬಹಳ ಆಗ್ತದ್ರಿ ಬಿಲ್ಲ, ಒಂದು ಕಮ್ಮಿ ಮಾಡ್ರಿ ಅನ್ನಕ್ ಬರ್ತದೇನು? ಅನೀತಿಯಿಂದ ಏನೇನು ಗಳಿಸಿರಿ ಒಂದಿಲ್ಲ ಒಂದು ದಿವಸ ಕಳಿಬೇಕು. ದೊಡ್ಡ ದೊಡ್ಡ ಶ್ರೀಮಂತರು, ಮಂತ್ರಿಗಳು ಬಡವರ ಬಾಯಂದು ಕಸಗೊಂಡು ತಿಂದಾರ, ಗೋಣು ಮುರಿದು ತಿಂದಾರ. ನಿಮ್ ಸಲಾಗ ಚಲೋ ರೋಡ್ ಬಂದಿರ್ತಾವ, ಇಷ್ಟ ಖರ್ಚು ಮಾಡಿರ್ತ ಮೇಲಿನವ್ರು ಕೊಟ್ಟಿರ್ತಾರ. ಎಂತಾದ್ರೆ ಕಲ್ಲ ಬಳಸಿ, ಎಂತಾದ್ರೆ ಡಾಂಬರ್ ಬಳಸಿ ದುಡ್ಡೆಲ್ಲ ಎಲ್ಲಿ ಹೋದು? ನುಂಗಿ ಬಿಟ್ರು. ದೇವರಂದ ನುಂಗು. ಮುಂದೆ ಮಕ್ಕಳು ಹುಟ್ಟುದು, ಹುಚ್ಚ ಮಕ್ಕಳು ಹುಟ್ಟುದು. ಶ್ರೀಮಂತರ ಮನೆಯಾಗ ಹುಡುಕ್ಯಾಡ್ರೆಲ್ಲ ಹುಚ್ಚ, ಹುಳುಕ, ಕೊಳಕ, ರೋಗಿಷ್ಟ್ರು, ಕುಡಿಯೋರು, ತಿನ್ನೋರು ಶ್ರೀಮಂತರ ಮನೆಗೆ ಅವೆಲ್ಲ. ಪಾಪದಿಂದ ಗಳಿಸ್ಯಾರ, ಹಿಂಗೆ ಕಳಿಲಿಕ್ಕತ್ತಾರ ಪಾಪ. ಅರ್ಥ ಆಗ್ತದ ನಾ ಹೇಳೋದು? ಎಲ್ಲ ಇಲ್ಲೇ ಅದ್ರಿ, ನಮ್ ಕಣ್ಮುಂದೆ ಅದ.
ಕರಿ ನಾಯಿ ಬಿಳಿ ನಾಯಿ ನೆನಪು ಉಳಿತದ? ಕರಿ ನಾಯಿಗೆ ಮಂಡ ಮುಚ್ಚಿ ಹಾಕ್ರಿ ಅದಕ್ಕ. ಅದು ಯಾವಾಗಲೂ ಸುಮಾರು ಹೇಳ್ತದ ನಿಮಗ. ಪ್ರವಚನಕ್ಕೆ ಹೊಂಟ್ರು ಅದು ಹೇಳ್ತದ. ಯಾಕೆ ಹೊಂಟಿದಿ, ಅದಕ್ಕೆ ಹೊಂಟಿದಿ, ಯಾರು ಬಂದಿಲ್ಲ ಅಲ್ಲಿ. ಹುಣ್ಣಿಮೆ ದಿವ್ಸ ಮಸ್ತ್ ಮಾಡಿರ್ತಾರ, ಅವಾಗ ಹೋಗಾಕತ್ತಿ ತಿನ್ನಾಕ ಮಜಾ ಮಾಡ್ಲಕ್ಕ. ಈಗೇನು ಓದ್ತಿ ಅಲ್ಲಿ ಒಬ್ಬಕ್ಕೆ ಕೂತಿ ಕೇಳ್ತೇನು? ಮಂದೇನಂದಾರು? ಕರಿ ನಾಯಿ ಬಿಳಿ ನಾಯಿ ನಮಗೆ ಹೇಳ್ತದ. ನಡಿಯೋ ಸ್ವಾಮಿ, ಯಾರು ಇರ್ಲಿ ಬಿಡ್ಲಿ, ಯೂಟ್ಯೂಬ್ನಾಗ ಜಗತ್ತ ಕೇಳಕತ್ತದ. ಪರಮಾತ್ಮ ಮ್ಯಾಲ ಕೂತ್ ಕೇಳಕತ್ತಾನ. ಪರಮಾತ್ಮ ನನ್ನ ಪುಣ್ಯಕ್ಕೆ ಮತ್ತೆಲ್ರಿ ಫಲ ಕೊಡೋ ಅದಾನ. ಇದು ಬಿಳಿ ನಾಯಿ. ಯಾವಾಗಲೂ ಬಿಳಿ ನಾಯಿ ಮಾತೆ ಕೇಳ್ರಿ. ಕರಿ ನಾಯಿ ಮಾತೆ ಕೇಳ್ರಿ, ಹಾಳಾಗಿ ಹೋಗ್ರಿ. ಯಾರು ಉಳ್ಸಾಕ ಬರಲ್ಲ. ಆ ಕರಿ ನಾಯಿ ಮೊದಲೇ ಮಣ್ಣ ಹಾಕ್ತದ ನಿಮಗೆ. ಅದು ಸತ್ಯ ಹೋಗ್ತದ, ನಿಮ್ಗೆ ಉಳ್ಸಕ್ ಬರಲ್ಲ. ಇನ್ನೊಬ್ರು 1000 ಹೇಳ್ತಾರ, ತಲೆ ಹಾಕೋಬೇಡ್ರಿ. ಇನ್ನೊಬ್ರು ತಲೆ ಹಾಕೊಂಡು ಸಂಸಾರಕ್ಕೆ ಬೆಂಕಿ ಹಚ್ಚಿ ಹೋದವ್ರದಾರ. ಕೈ ಹಿಂಗೆ ಮಾಡ್ದಕ್ಕಿ ಆಳ್ ಮನುಷ್ಯಾಳ್ರಿ. ಮನ್ಯಾಗ ಮಂತರ ಅಂತಕ್ಕಂತಕ್ಕಿ ಅಕ್ಕಿ ಕೇಳುದಿರ್ತದ. ಆಳ್ ಮನುಷ್ಯಾಳಕ್ಕಿ ಹಿಂಗ್ ಮಾಡು ನೋಡು, ನಿನ್ನ ಮಗನಿಗೆ ಕೊಂಡ್ಸೋದಿತ್ತು ಪೀಠಕ್ಕ, ನೋಡು ಅವನಿಗೆ ಕೊಂಡ್ಸಕತ್ತಾರ, ನೀ ಏನ್ರ ಮಾಡಂಗಿಲ್ಲ, ಏನ್ರ ಮಾಡು. ಆ ಹುಚ್ಚಿ ಮಾತು ಕೇಳ್ತಿದ್ವು. ಆ ಹುಚ್ಚಿ ಮಾತು ಕೇಳಿ ಹುಚ್ಚಾಯ್ತು, ಪಾಪದ ಬುತ್ತಿ ಕಟ್ಕೊಟ್ಟು. ನಮ್ದು ಹಂಗೆ ನಡೆದ್ರಿ. ಯಾರ್ದ್ರಿ ಗೆಳತಿ ಮಾತು ಕೇಳ್ತೀವು, ಮತ್ತೊಬ್ಬಕ್ಕೆ ಯಾರು ಹೇಳ್ತಾಳ, ಆಕೆ ಮಾಡಿದ ಪಾಪ ನಿಮ್ ತಲೆಯಾಗ ತಂದು ಸುರುತ್ತಾಳ, ಹಿಂಗ್ ನಡಿಯತ್ ಹೇಳ್ತಾಳ. ಮುಂದೆ ನೀ ದವಾಖಾನ್ಯಾಗ ಮ್ಯಾಲ ಕಾಲ್ ಮಾಡಿ ಬಿದ್ದಿರ್ತೀರಿ, ಹಾಳಾಗಿ ಬರ್ತಾಳ. ಹಿಂಗೆ ಹೇಳ್ತಿ. ಮಾಡಿದ್ದ ಪಾಪ ಕಳೆಯೋದ್ನಾಗ ಯಾರು ಬರ್ತಾರ? ಸತ್ತಾಗಳತಾರೋ ಸಂಗಟ ಯಾರು ಬರ್ತಾರೋ? ಮಯದ ಸಂಸಾರ ತಮ್ಮ ಇದು ದುಃಖದ ಬಾಜಾರ, ಮಾಯದ ಸಂಸಾರ. ಹೌದಲ್ಲ? ಸತ್ತಾಗಳತಾರೋ ಸಂಗಟ ಯಾರು ಬರ್ತಾರೋ? ನೀವೊಬ್ಬನೇ ಕಳಿಬೇಕಾಗ್ತದ. ಅವಾಗ ಯಾವ ಗೆಳತಿನೂ ಬರೋದಿಲ್ಲ, ಯಾರ್ಯಾರು ಬರೋದಿಲ್ಲ. ಚಲೋ ಚಲೋ ವಿಚಾರ ಕೇಳೋದು, ಚಲೋ ಚಲೋ ವಿಚಾರವೇ ಮಾಡೋದು. ಮಾಡ್ಲಿಕ್ಕೆ ಚಲೋ ಮಾಡೋದು. ನಾವು ಹೇಳ್ತೇವೆ ಗಂಡನ ನಮಸ್ಕಾರ ಮಾಡ್ರಿ, ಹುಡುಗರು ಹೇಳ್ತೇವೆ ಅವ್ವಪ್ಪನ ನಮಸ್ಕಾರ ಮಾಡ್ರಿ. ಅವ್ರು ಹೇಳೋ ಉದ್ಯೋಗದ ಹೇಳ್ತಾರ, ಹಿಂಗ ಅನ್ನೋದಿಲ್ಲ. ಅವ್ರದೇನು ಹೋಗ್ತರಿ ಹೇಳ್ತಾರ ಅವರು. ನಮ್ಮ ಗಂಡ ಇಲ್ಲಿ ಎಟ್ಟು ಕಾಡ್ತಾನ, ನಮಗೆ ಖೂನದ. ಇಟ್ಟು ಕಾಡೋ ಹೊತ್ನ್ಯಾಗ ಗಂಡಗ್ ನಮಸ್ಕಾರ ಮಾಡಂಗ ಬುದ್ಧಿ ಹೆಂಗ್ ಬರ್ತದ? ಬರೋಬ್ಬರ 45 ನಿಮಿಷಕ್ಕೆ ಬರ್ತದ ನನ್ನ ಬಾಯಲ್ಲಿ. ಇದೊಂದು ವಿಚಿತ್ರ ಪರಮಾತ್ಮನ ಲೀಲ. ಯಾವುದು ತಲೆ ಹಾಕೋಬೇಡ್ರಿ. ಆ ಟೈಮಿಗೆ ಇಲ್ಲಿ ಬರೋದು, ಯಾವ್ದು ಚಲೋ ಅನಿಸ್ತದ ಕೇಳೋದು, ಮಸ್ತ್ ನಡಿಲಿಕ್ಕೆ ಚಲೋ ಮಾಡೋದು. ನಡೀರಿ, ಆಗಿಂದಾಗ ಫಲ ಅದ. ಆಗಿಂದಾಗ ಫಲ ಅದ. ತೊಡ ಇಲ್ಲ ಈ ನಿಸರ್ಗದೊಳಗ, ತೊಡ ಇಲ್ಲ. ಹಿಂಗ್ ಮಾಡ್ರಿ, ಹಿಂಗ್ ಉಣ್ರಿ. ಶುಭಂ ಭವತು.